ಬಸವ ಸಮಿತಿ ಆಯೋಜಿಸಿರುವ ಅರಿವಿನ ಮನೆಯ ಈ ವಚನ ವಿಶ್ಲೇಷಣೆಯ ವಚನಾನುಸಂಧಾನಕ್ಕೆ ತಮ್ಮನ್ನು ಅತ್ಯಂತ ಪ್ರೀತಿ, ಗೌರವ ಮತ್ತು ಶರಣುಗಳೊಂದಿಗೆ ಸ್ವಾಗತಿಸುತ್ತೇನೆ. ನಿನ್ನೆಯ ಮೊದಲನೇ ದಿನದ ತಮ್ಮ ಅಭೂತಪೂರ್ವ ಪ್ರತಿಕ್ರಿಯೆಯನ್ನು ಕಂಡು ನಾನು ಉಲ್ಲಸಿತನಾಗಿದ್ದೇನೆ. ಬೇಲಿಮಠದ ಅಪ್ಪಗಳು, ಅರವಿಂದ ಜತ್ತಿಯವರು, ನಾಡಿನ ಅನೇಕ ಬಸವ ಚಿಂತಕರು ನನ್ನ ಮಾತುಗಳಿಗೆ ಪ್ರೇರಣಾದಾಯಕ ನುಡಿಗಳನ್ನು ಸಂದೇಶಿಸಿದ್ದಾರೆ. ಸರಿಸುಮಾರು 10,000ಕ್ಕೂ ಹೆಚ್ಚು ಶರಣರು, ವಚನ ಸಾಹಿತ್ಯ ಆಸಕ್ತರು ನನ್ನ ಮಾತುಗಳನ್ನು ಆಲಿಸಿದ ಹುಮ್ಮಸ್ಸು, ಚೈತನ್ಯ ಎರಡನೇ ದಿನದ ನನ್ನ ಈ ವಚನ ಮಾರ್ಗಕ್ಕೆ ಸ್ಫೂರ್ತಿಯನ್ನು ತಂದಿದೆ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹಾಗೆ ಶರಣರೊಬ್ಬರು ನಿನ್ನೆ ನಾನು ಈ ವಚನ ಚಳವಳಿಯನ್ನು ಉಳಿಸಿದವರ ಸಾಲಿನಲ್ಲಿ ಫಗು ಹಳಕಟ್ಟಿಯವರ ಹೆಸರನ್ನು ಪ್ರಸ್ತಾಪಿಸದೇ ಇರುವುದಕ್ಕೆ ಸಣ್ಣ ಸೂಚನೆಯನ್ನು ನೀಡಿದ್ದಾರೆ. ಅದನ್ನು ನಾನು ತುಂಬ ಪ್ರೀತಿಯಿಂದ, ಗೌರವದಿಂದ ಸ್ವೀಕರಿಸ್ತೇನೆ. ಫಗು ಹಳಕಟ್ಟಿಯವರು ಇರದೇ ಹೋಗಿದ್ದರೆ ಇವತ್ತು ನಾವ್ಯಾರೂ ಇಷ್ಟು ವ್ಯವಸ್ಥಿತವಾದ ರೀತಿಯಲ್ಲಿ, ಸಂಭ್ರಮದ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇದ್ದಿಲ್ಲ. ಅವರ ತ್ಯಾಗ, ಪರಿಶ್ರಮ, ಹೋರಾಟ, ಕಳಕಳಿ ವಚನ ಸಾಹಿತ್ಯವನ್ನು ಉಳಿಸಿ ನಮ್ಮ ಕೈಗೆ ಇಟ್ಟಿದ್ದಾರೆ. ನಿನ್ನೆ ರಾಜಸತ್ತೆಯ ಪ್ರತಿರೋಧವಾಗಿ ಹುಟ್ಟಿಕೊಂಡ ಅನುಭವ ಮಂಟಪ ಮತ್ತು ವಚನ ಚಳವಳಿಯ ಕುರಿತು ಒಂದು ಕಿರುನೋಟವನ್ನು ನೋಡಿದ ಮೇಲೆ ಅದು ಸ್ವೀಕೃತವಾದ ಬಗೆ ಮತ್ತು ನಡೆದುಕೊಂಡ ಹಾದಿಯನ್ನು ಹೇಳ್ತಾ, ಹೇಗೆ ವೈಯಕ್ತಿಕ ಮತ್ತು ಸಮಷ್ಟಿ ಪ್ರಜ್ಞೆಯನ್ನು ಇಟ್ಟುಕೊಂಡು ಶರಣರು ಬಾಳಿದರು, ಹೇಗೆ ಇವತ್ತಿಗೂ ನಮಗೊಂದು ದಾರಿದೀಪವನ್ನು ಹಾಕಿಕೊಟ್ರು, ಮಾರ್ಗವನ್ನು ಹಾಕಿಕೊಟ್ರು. ನನ್ನ ಮಾತುಗಳು ಮತ್ತು ವಿಶ್ಲೇಷಣೆಯನ್ನು ಪ್ರಾರಂಭಿಸೋದ ಮುಂಚೆ ಒಂದು ಘಟನೆಯನ್ನು ನಾನಿಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಸಂತೋಷ ಅನಿಸ್ತದೆ. ಜಾಣರ ಪ್ರದೇಶ ಅನಿಸಿಕೊಂಡಿರುವಂತಹ ರಾಜ್ಯದ ಒಂದು ಜಿಲ್ಲೆಯ ಸಾರ್ವಜನಿಕ ಸಭೆಯಲ್ಲಿ ನಾನು ಮಾತನಾಡುವ ಸಂದರ್ಭದಲ್ಲಿ ಬಸವ ಚಳವಳಿ ಮತ್ತು ಅದರ ಮೌಲ್ಯಗಳ ಕುರಿತು ಹೇಳ್ತಾ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಥ ಒಂದು ಕ್ರಾಂತಿ, ವೈಚಾರಿಕವಾಗಿ ಯಾವುದೇ ಒಂದು ಕ್ರಾಂತಿ ಕೇವಲ ಒಂದು ಹಂತದಲ್ಲಿ ನಡೀತಿರ್ತದೆ. ಅದು ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮಿಕ. ಆದರೆ ಇದು ಸಮಾಜದ ಸರ್ವತೋಮುಖವಾಗಿ ನಡೆದಂಥ ಮೊಟ್ಟ ಮೊದಲ ಒಂದು ಚಾರಿತ್ರಿಕ ಅನುಭವ ಮಂಟಪದ ಸತ್ಯಗಳನ್ನು ಹೇಳಿದ ಮೇಲೆ ಅವರು ತಮ್ಮ ಅನುಭವದಲ್ಲಿ, ಪೂಜ್ಯರವರು, ಒಂದು ದೊಡ್ಡ ಪೀಠದ ಮಠಾಧೀಶರು, ಅವ್ರು ಹೇಳಿದರು, ನಾನು ಸಿದ್ದು ಯಾಪಲ್ಕರ್ ಕ್ಷಮೆ ಕೋರುತ್ತಾ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ವೇದ, ಉಪನಿಷತ್ತು, ವೇದಾಂತ ಕಾಲಗಳಲ್ಲೂ ವಚನಗಳ ಹೇಳಿದ ಅಂಶಗಳಲ್ಲೇ ಇವೆ. ಆದರೆ ವಚನಗಳು ಕನ್ನಡದಲ್ಲಿ ಇರೋದರಿಂದ ನಿಮಗೆ ಅದು ಹೊಸದನ್ನಿಸ್ತದೆ. ಆದರೆ ಸಂಸ್ಕೃತ ಬಲ್ಲವರಿಗೆ, ಸಂಸ್ಕೃತವನ್ನು ಅರ್ಥ ಮಾಡಿಕೊಂಡವ್ರಿಗೆ ನಮಗದು ಹೊಸದನ್ನಿಸೋದಿಲ್ಲ ಅಂತ ಹೇಳಿ, ಅಂದರೆ ಬಸವ ಫಿಲಾಸಫಿ ಆಗಲಿ, ಬಸವಾದಿ ಶರಣರಾಗಲಿ ಹೇಳಿದ್ದೇನು ಹೊಸದಲ್ಲ ಅಂತ ಹೇಳಿದರು. ನಾನು ಅವರ ಖಾಸಗಿ ಮಾತಿನಲ್ಲಿ ಹೇಳಿದೆ, ಬುದ್ಧಿ ನನ್ನ ಮಾತುಗಳಾದ್ಮೇಲೆ ನೀವು ಮಾತಾಡಿದ್ರಿ ಅಥವಾ ತಮ್ಮ ಮಾತುಗಳಾದ್ಮೇಲೆ ನಾನು ಆಡಿದ್ರೆ ಉತ್ತರ ಕೊಡ್ತಾ ಇದ್ದೆ. ಏನು ಅಂತಂದರೆ, ಎಲ್ಲ ಧರ್ಮ, ವೇದ, ಉಪನಿಷತ್ತು, ಜಗತ್ತಿನ ಎಲ್ಲ ಧರ್ಮಗಳು ತತ್ವವನ್ನು ಮನುಷ್ಯ ಹೇಗಿರ್ಬೇಕು ಅನ್ನೋದನ್ನು ಹೇಳಿದವು. ನಾನು ಅದನ್ನು ಅನುವಾದ ಅಂತಲೇ ಒಪ್ಕೊಳ್ತೀನಿ, ಆ ಮಾತು ಬೇರೆ. ಆದರೆ ನಮ್ಮ ಶರಣರು ಮೊದಲು ನಡ್ಕೊಂಡ್ರು, ಏನು ನಡೆದ್ರೋ ಅದನ್ನು ನುಡಿಯೊಳಗೆ ದಾಖಲಿಸಿದರು. ಯಾವತ್ತಾದರೂ ಯಾವುದಾದ್ರೂ ಧರ್ಮದಲ್ಲಿ ಸಾಮಾಜಿಕ ಸಮಾನತೆಯನ್ನು ನೀವು ನೋಡಿದ್ದೀರಾ? ಆರ್ಥಿಕ ಸಮಾನತೆಯನ್ನು ನೀವು ನೋಡಿದ್ದೀರಾ? ಸ್ತ್ರೀ ಸ್ವಾತಂತ್ರ್ಯ ಕೊಟ್ಟ ಉದಾಹರಣೆ ಜಗತ್ತಿನ ಯಾವುದಾದ್ರೂ ಧರ್ಮದಲ್ಲಿ ಇದೆಯಾ? ಅಂದರೆ ನ ಸ್ತ್ರೀ ಸ್ವಾತಂತ್ರ್ಯ ಮಹರತಿಯನ್ನು ಬಿಟ್ಬಿಡೋಣ ನಾವು, ಅದೇನೋ ಯಾವುದೋ ಕಾಂಟೆಕ್ಸ್ಟಿಗೆ ಬಂದಿದೆ ಅನ್ನೋ ವಾದವನ್ನು ಬದಿಗಿರಿಸಿ ನೋಡಿದಾಗಲೂ ಕೂಡ ಹಾಗೆ ಒಪ್ಪಕ್ಕಾಗಲ್ಲ. ನಮ್ಮದು ಮಾತ್ರ ಆಚಾರ ವಿಚಾರ ಒಂದಾಗಿದ್ದುಕೊಂಡು
ಸರಿಸುಮಾರು 3.5 ದಶಕಗಳ ಕಾಲ ಇಡೀ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಗೆ ಕಾಪಾಡಿಕೊಂಡು ಒಂದೇ ಒಂದು ವೇದಿಕೆಯ ಮೇಲೆ ಜನರನ್ನು ಒಗ್ಗೂಡಿಸಿ ಒಂದು ಅನುಭವ ಮಂಟಪದ ಪರಿಕಲ್ಪನೆಯಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ ಮುಕ್ತ ಅವಕಾಶವನ್ನು ಕೊಟ್ಟ ಉದಾಹರಣೆ ನಾನು ಎಲ್ಲೂ ಯಾವ ಧರ್ಮದಲ್ಲಿ ಕಂಡಿಲ್ಲ. ಹಾಗೇನಾದರೂ ಕಂಡ್ರೆ ಹೇಳ್ರಿ, ಏನೊಂದ್ಸಲ ನಾನು ನನ್ನ ಮಾತನ್ನು ವಾಪಸ್ ತಕ್ಕೊಳ್ತೇನೆ ಅಂತ ಹೇಳಿದಾಗ ಅವರು ದಿವ್ಯ ಮೌನವಾದರು. ಯಾಕಂದರೆ ಜಾಂಡ್ರು ಮೌನವಾಗೇ ಇರ್ತಾರೆ, ನಯವಾಗೇ ಇರ್ತಾರೆ. ಆದರೆ ನಾವು ಶೂದ್ರ ಪರಂಪರೆಯವರು ತಕ್ಷಣ ರಿಯಾಕ್ಟ್ ಮಾಡ್ತೇವೆ. ವಿ ಗಿವ್ ಇಮಿಡಿಯೇಟ್ ರಿಯಾಕ್ಷನ್. ಅವರು ರಿಯಾಕ್ಷನ್ ಮಾಡಲಿಲ್ಲ ಅಂದರೆ ಭಾಳ ದೊಡ್ಡ ಪರಿಣಾಮ ಆಗಿದೆ ಅಂತ. ನಮಗೆ ಭಾಳ ದೊಡ್ಡ ಪರಿಣಾಮ ಆಗಿದೆ ಅಂದರೆ ಭಾಳ ತೀವ್ರವಾಗಿ ರಿಯಾಕ್ಟ್ ಮಾಡ್ತೀವಿ. ಆದರೆ ಬಹಳ ದೊಡ್ಡ ಪರಿಣಾಮ ಆದಾಗ ಅಷ್ಟೇ ಮೌನವಾಗಿರೋದು ಜಾಣತನ. ಆ ಶರಣರಲ್ಲಿ ಇದ್ದ ಜಾಣತನ ಬಹುಶಃ ನಮ್ಮಲ್ಲಿಲ್ಲ. ನನ್ನ ಎಷ್ಟೋ ಜನ ಬಸವ ಪರಂಪರೆಯ ಸ್ನೇಹಿತರು ಬಹಳ ವೀರಾವೇಶದಿಂದ ವೈದಿಕತೆಯನ್ನು ಖಂಡಿಸ್ತಾರೆ, ಬೇರೆ ಧರ್ಮಗಳನ್ನು ಖಂಡಿಸ್ತಾರೆ. ಆದರೆ ಅದು ಅಷ್ಟೊಂದು ಸಮಂಜಸ ಉಪಕ್ರಮ ಅಲ್ಲ. ನಮ್ಮ ಬಸವಣ್ಣ ಹಾಗೆ ಹೇಳಿಲ್ಲ. ನಯವಾಗಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದ ಒಂದು ಆರಾಧನೆಯಲ್ಲಿರುವಂತಹ ನಾವು ಮುತ್ತಿನ ಹಾರದ ಹಾಗೇನೆ ಪ್ರತಿಕ್ರಿಯೆಯನ್ನು ಕೊಡಬೇಕನ್ನೋ ಮಾತನ್ನು ಹೇಳಿ, ನಿನ್ನೆ ನಾನು ಈ ವ್ಯಕ್ತಿಯ ಉನ್ನತೀಕರಣ, ದಿ ಎನ್ಲೈಟ್ಮೆಂಟ್ ಆ್ಯಂಡ್ ಅದರ್ ಆಸ್ಪೆಕ್ಟ್ಸ್ ಆಫ್ ಅ ಮ್ಯಾನ್ ಬಗ್ಗೆ ಹೇಳ್ತಾ ಏನು ಮಾಡಿದರು ಬಸವಣ್ಣವರು, ಅವರ ಸಮಕಾಲೀನರು ಏನು ಮಾಡಿದರು ಅಂದರೆ, ಅನುಭವ ಮಂಟಪನ ಸ್ಥಾಪಿಸಿದ ಮೇಲೆ ನಿನ್ನೆ ಒಂದು ಅರ್ಹತೆಯನ್ನು ಹೇಳಿದ್ದೆ ನಾನು. ಏನೇನು ಅರ್ಹತೆ, ಕಮಾಂಡ್ಮೆಂಟ್ಸ್ ಏನಿತ್ತು, ಕಳಬೇಡ ಕುಲಬೇಡ ಔಷಧ ನುಡಿಯಲ್ಬೇಡ ಅದೆಲ್ಲ ಹೇಳಿದ ಮೇಲೆ 7ರಲ್ಲಿ ಕನಿಷ್ಠ 5, 4 ನಾವು ಪರೀಕ್ಷೆ ಬರಿತೇವೆ, 100 ಮಾರ್ಕ್ಸಿನ ಪತ್ರಿಕೆ ಬರಿತೇವೆ. ಕನಿಷ್ಠ 60 ತೊಗೊಂಡ್ರೆ ಫಸ್ಟ್ ಕ್ಲಾಸ್ ಅಂತೀವಿ, 75 ತೊಗೊಂಡ್ರೆ 85 ಮೇಲೆ ತೊಗೊಂಡ್ರೆ ಡಿಸ್ಟಿಂಕ್ಷನ್ ಅಂತೀವಿ. ಆ ಡಿಸ್ಟಿಂಕ್ಷನ್ ಪಡೆಯುವಂಥ ಅರ್ಹತೆ ಇದ್ರೆ ಭಾಳ ಚೆನ್ನಾಗಿರುತ್ತೆ. ಕಡಿಮೆ ಆದರೂ ಓಕೆ, ದೇ ಆರ್ ಎಲಿಜಿಬಲ್ ಟು ಅಡ್ಮಿಟ್. ಹಾಗೆ ಬಂದವರು ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆಗ ಅಂಟಿಕೊಂಡಿದ್ದ ಒಂದು ದೇವಾಲಯ ಸಂಸ್ಕೃತಿಯ ಮನೋವ್ಯಾಧಿಯನ್ನು ಬಸವಣ್ಣನಿಗೆ ಬಿಡಿಸಬೇಕಾಗಿತ್ತು. ದೇವಾಲಯ ಸಂಸ್ಕೃತಿಯ ವ್ಯಾಧಿ ಅಂತ ಕರೆದೆ ನಾನು. ಯಾಕೆ ದೇವಾಲಯ ಸಂಸ್ಕೃತಿಯ ವ್ಯಾಧಿ ಅಂದೆ ಅಂತಂದರೆ, ಈಗಲೂ ಕೂಡ ನಾವು ಇಷ್ಟು ವಚನಗಳನ್ನು ಹೇಳ್ತೇವೆ, ಬಸವಣ್ಣನನ್ನು ಅರ್ಥ ಮಾಡ್ಕೊಂಡಿದ್ದೇವೆ, ನಮ್ಮ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯದಂತೆ ಮನೆ ದೇವ್ರಿಗೆ ಹೋಗ್ತೇವೆ. ಅದರ ಫೋಟೋಗಳನ್ನು ಫೇಸ್ಬುಕ್ನಲ್ಲೆಲ್ಲ ಅಪ್ಲೋಡ್ ಮಾಡಿದಾಗ ಜನ ಕೇಳ್ತಾರೆ, ಏನು ಸರ್ ನೀವು ದೇಹವೇ ದೇವಾಲಯ ಅಂತ ಹೇಳ್ತೀರಿ, ಯಾಕೆ ನಿಮ್ಮ ಊರಿಗೆ ಹೋಗ್ತೀರಿ, ಯಾಕೆ ದೇವಸ್ಥಾನಕ್ಕೆ ಹೋಗ್ತೀರಿ ಅಂತ. ಅದಕ್ಕೆ ನಾನು ಹೇಳಿದೆ, ಹಾಗಿದ್ರೆ ನೀವು ನನಗೆ 100 ಮಾರ್ಕ್ಸ್ ಕೊಡಬೇಡ್ರಿ ಮಾರಾಯ, 50-60 ಆದರೂ ಕೊಡ್ತಿರಲ್ಲ ಅಂತ ಕೇಳಿದೆ. ನಮ್ಮ ಅನೇಕ ಬಸವ ಕೇಂದ್ರದ ಶರಣರು ಇಂಥ ಪ್ರಶ್ನೆಗಳನ್ನು ಕೇಳೋದು ಸಹಜ. ಆದರೆ ಪ್ರಶ್ನೆಗಳನ್ನು ಹಾಗೆ ಗಟ್ಟಿಯಾಗಿ ಕೇಳೋರು ಎಷ್ಟು ತಮ್ಮ ಅಂತರಂಗ ಬಹಿರಂಗ ಶುದ್ಧವಾಗಿರುತ್ತೆ ಅನ್ನೋದು 2ನೇ ಮಾತು. ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೂ ಹೋಗೋದಿಲ್ಲ. ಯಾಕಂದರೆ ನನಗೆ ಗೊತ್ತಿದೆ ಏನು ಕಥೆ ಇದೆ ಎಲ್ಲರದ್ದು. ಬಸವಣ್ಣನ ಹೆಸರು ಹೇಳಿ ಮಾರುಕಟ್ಟೆ ಮಾಡೋದು, ಬಸವಣ್ಣನ ಹೆಸರು ಹೇಳಿ ಹೊಟ್ಟೆ ತುಂಬಿಸ್ಕೊಳ್ಳೋ ಪರಿಸ್ಥಿತಿ ಏನಿದೆ ಗೊತ್ತಿದೆ. ಅದನ್ನು ಯಾವತ್ತಾದರೂ ವಿಮರ್ಶಾತ್ಮಕವಾಗಿ ಚರ್ಚೆ ಮಾಡೋಣ. ಮತ್ತೊಮ್ಮೆ ಶರಣುಗಳನ್ನು ಸಲ್ಲಿಸಿ, ಯಾಕೆ ಈ ದೇವಾಲಯದ ಪೈಪೋಟಿ ಪ್ರಾರಂಭ ಆಗಿತ್ತು ಅವಾಗ 1000 ವರ್ಷಗಳ ಹಿಂದೆ. ಒಬ್ಬ ರಾಜ ತನ್ನ ಗೆಲುವು ಮತ್ತು ಸಾಮರ್ಥ್ಯದ ಮೇಲೆ ಶಿಲ್ಪಕಲೆಯ ಉನ್ನತೀಕರಣದ ನೆಪದಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾ ಇದ್ದ. ಶಿಲ್ಪಕಲೆಯ ದೃಷ್ಟಿಯಿಂದ ನಾವು ದೇವಾಲಯಗಳ ನಿರ್ಮಾಣವನ್ನು ಗೌರವಿಸೋಣ. ಅವನಿಗೆ ಯಾರೋ ಒಂದು ಆರಾಧ್ಯ ದೈವ ಇರ್ತಿತ್ತು, ಆರಾಧ್ಯ ದೈವದ ಆರಾಧನೆಗಾಗಿ ಅವನು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಿದ್ದ, ಒಪ್ಕೊಳ್ಳೋಣ. ಆದರೆ ಎಲ್ಲ ಕಾಲದಲ್ಲೂ ಕೂಡ, ಎಲ್ಲ ಸಂದರ್ಭದಲ್ಲೂ ಕೂಡ ಈ ಅಪಾಯಕಾರಿ ಮಧ್ಯವರ್ತಿಗಳು ಇದ್ದೇ ಇರ್ತಾರೆ. ಈ ಅಪಾಯಕಾರಿ ಮಧ್ಯವರ್ತಿಗಳ ಉದ್ದೇಶ ಏನು ಅಂದರೆ, ಒಂದಿಷ್ಟು ಕೆಲಸ ಮಾಡಲೆ, ಒಂದಿಷ್ಟು ದುಡಿಯದೆ, ಶ್ರಮವಹಿಸದೆ ಹಣವನ್ನು ಗಳಿಸ್ಬೇಕು. ಹಣವನ್ನು ಗಳಿಸ್ಬೇಕಾಗಿತ್ತು ಅಂದರೆ ಸತ್ಯದ ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲಿ ಗಳಿಸೋಕ್ಕಾಗೋದಿಲ್ಲ. ಜನರಿಗೆ ಭಯದ ಬೀಜಗಳನ್ನು ಬಿತ್ತಿ ಭಯ ಹುಟ್ಟಿಸಿ ಹಣವನ್ನು ಗಳಿಸುವಂಥ ಒಂದು ಮಾರ್ಗ. ಅದಕ್ಕೆ ನಮ್ಮ ಲೈಫ್ ಸ್ಕಿಲ್ ಟ್ರೈನಿಂಗ್ನಲ್ಲಿ ದ ಫಸ್ಟ್ ಪಾಯಿಂಟ್ ಕಮ್ಸ್ ದ ಫಿಯರ್ಲೆಸ್ನೆಸ್. ನಿರ್ಭಯ ಸೂತ್ರ ಮೊದಲನೇ ಸೂತ್ರನೇ. ನನ್ನ ಜಾಯ್ಫುಲ್ ಲಿವಿಂಗ್ ಇನ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಅನ್ನುವಂಥ ಒಂದು ಕಾಂಪೊನೆಂಟ್ನಲ್ಲಿ ನಾನು ಹೇಳುವ ಮೊದಲನೇ ಸೂತ್ರನೇ ಅದು, ನಿರ್ಭಯ. ಆ ಭಯವನ್ನು ಬಿತ್ತುವ ಕೆಲಸಗಳನ್ನು ಸ್ಥಾಪಿತ ಧರ್ಮ ಸಂಸ್ಥೆಗಳು ಅನ್ನೋದೊಂದು ಪ್ರಶ್ನೆ. ಆದರೆ ಈ ಪ್ರಶ್ನೆಯನ್ನು ಪುರೋಹಿತಶಾಹಿಗಳಿಗೆ ಯಾವತ್ತೂ ಬುದ್ಧ ಬಿಟ್ಟರೆ ಮತ್ತೆ ಯಾರು ಕೇಳುವ ಧೈರ್ಯವನ್ನು ಮಾಡಲೇ ಇಲ್ಲ. ಅದನ್ನು ಕೇಳಿದ ಧೈರ್ಯ ಮೊಟ್ಟ ಮೊದಲು ಬಂದದ್ದು ಬಸವಣ್ಣನಿಗೆ.
ಇನ್ನೂ ಬಸವಣ್ಣನಿಗಿಂತಲೂ ಹೆಚ್ಚು ಪ್ರೇರಿತರಾಗಿ ಬಸವಣ್ಣನ ಶಿಷ್ಯರು ಇನ್ನೂ ಖಾರವಾಗಿ ಕೇಳ್ತಾರೆ. ಹಾಗೆ ಧರ್ಮ ಭಂಜಕರನ್ನ ಕರೆದು ಲಟ ಹೊಡೀರಿ ಅಂತ ಹೇಳ್ತಾರೆ. ಆದರೆ ಬಸವಣ್ಣನವರು ಯಾವಾಗಲೂ ತುಂಬ ಶಿಷ್ಟ ಮತ್ತು ಸೌಮ್ಯ ಭಾಷೆ. ಯಾಕಂದ್ರೆ ಅವಾಗ ಸಂಘರ್ಷ ಇದ್ದದ್ದೇ ಮೇಲ್ವರ್ಗದವರ ಜೊತೆಗೆ, ಸಂಘರ್ಷ ಇದ್ದದ್ದೇ ಆ ರೀತಿ ಬುದ್ಧಿವಂತಿಕೆಯಿಂದ ಪ್ರಬಲರಾದವರಿಗೆ. ಅಕ್ಷರ ಅರಿವನ್ನು ಕೊಟ್ಟ ಮೇಲೆ ಆ ಒಂದು ಸಂಸ್ಕಾರವನ್ನು ಕೊಡ್ಬೇಕಲ್ಲ. ಅರಿವು ಕೊಟ್ಟ ಮೇಲೆ, ಆಚಾರ ಕೊಟ್ಟ ಮೇಲೆ, ವಿಚಾರ ಕೊಟ್ಟ ಮೇಲೆ, ಸ್ವತಂತ್ರವಾಗಿ ಬದುಕುವ ಕಲೆಯನ್ನು ಕಲಿಸಿದ ಮೇಲೆ ದ ನೆಕ್ಸ್ಟ್ ಥಿಂಗ್ ಈಸ್ ಹೌ ಯು ವಿಲ್ ಎಕ್ಸಿಕ್ಯೂಟ್ ದ್ಯಾಟ್. ನಾನು ಒಂದು ಯಾವುದೋ ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡಿ ಬರ್ತೇನೆ. ಆ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಬಂದಮೇಲೆ ಮಾರುಕಟ್ಟೆಯಲ್ಲಿ ಎಷ್ಟು ಯಶಸ್ವಿಯಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನೋದ್ರ ಮೇಲೆ ನನ್ನ ಸಾಮರ್ಥ್ಯ ನಿಂತಿರ್ತದೆ. MBBS, MS, MD ಓದಿದಂಥ ಒಬ್ಬ ವೈದ್ಯ ವೃತ್ತಿಗೆ ಬಂದ ಮೇಲೆ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಸ್ನಾತಕೋತ್ತರ ಪದವಿ ಪಡೆದಂಥ ವ್ಯಕ್ತಿ ಶಾಲಾ ವರ್ಗದಲ್ಲಿ ಕ್ಲಾಸ್ ರೂಮ್ ಕಲ್ಚರ್ನಲ್ಲಿ ಏನು ಪ್ರೆಸೆಂಟ್ ಮಾಡ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ತಲೆ ತುಂಬ ಜ್ಞಾನ ಇದೆ ಅಂದಾಕ್ಷಣ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಏನು ಬೇಕು ಅನ್ನೋ ಸೂತ್ರನೂ ಗೊತ್ತಿತ್ತು. 3 ಹಂತಗಳನ್ನು ಅನುಭವ ಮಂಟಪದಲ್ಲಿ ಬಸವಣ್ಣ ಕಲಿಸಿದರು. ಮೊದಲನೇದು ಗ್ರಹಿಕೆ, ಕಲಿಕೆ, ಅದರ ಅಭಿವ್ಯಕ್ತಿ. ಅಭಿವ್ಯಕ್ತಿ ಆದ್ರೆ ಸಾಲದು. ಅಭಿವ್ಯಕ್ತಿ ಅವರೆಲ್ಲ ಮಾಡಿದ್ರಲ್ಲ, ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಸಾಕಷ್ಟು ಅದ್ಭುತವಾದ ಅಭಿವ್ಯಕ್ತಿ ಇದೆ, ಸಾಕಷ್ಟು ಅದರ ಬಗ್ಗೆ ಜ್ಞಾನ ಇದೆ. ಆ ಜ್ಞಾನದ ಶಾಖೆಗಳನ್ನು ಅನುಭವವನ್ನು ಅನುಭವಿಸಿ ಆಚರಣೆಗೆ ತರುವ ಸಂಗತಿಗೆ ಬಹಳಷ್ಟು ಮಹತ್ವವನ್ನು ಬಸವಾದಿ ಶರಣರು ಕೊಟ್ಟರು. ಅದರ ಅಂಗವಾಗಿ ಇವತ್ತು ಒಂದಿಷ್ಟು ವಚನಗಳನ್ನು, ಯಾಕಂದ್ರೆ ವಚನ ಮಾರ್ಗ ಇರೋದ್ರಿಂದ ಬರೀ ಮಾತಾದರೆ ಅದಕ್ಕೊಂದು ಪುರಾವೆ ಬೇಕಲ್ಲ. ಆ ಪುರಾವೆಯನ್ನು ಕೊಡ್ತಾ ಹೋಗೋದಾದರೆ ದೇವಾಲಯ ಸಂಸ್ಕೃತಿಗಳನ್ನು ಯಾಕೆ ನಿಲ್ಲಿಸಿರೋದ್ರೆ ಬಹಳ ಹೀನಾಯವಾಗಿ ನಡ್ಕೊಂಡ್ರು. ಮೊದಲು ದೇವಸ್ಥಾನಗಳ ಒಳಗೆ ಪ್ರವೇಶ ಇರಲಿಲ್ಲ, ದೂರದಿಂದನೇ ನಿಲ್ಲಬೇಕು. ಆ ದೇವಾಲಯ ಪ್ರವೇಶಕ್ಕೆ ಕೇವಲ ಕ್ಷತ್ರಿಯ ರಾಜನಿಗೆ ಅರ್ಹತೆ ಇದೆ. ಒಳಗಿರುವಂಥ ಬ್ರಾಹ್ಮಣರು ಹೊರಗಿರುವ ಕ್ಷತ್ರಿಯರನ್ನು ಮತ್ತು ಅದಕ್ಕಿನ ಈ ಎಲ್ಲವನ್ನ ಇಡೀ ರಾಜಸತ್ತೆಯ ಹಣದ ವ್ಯವಹಾರವನ್ನು ನೋಡಿಕೊಳ್ಳುವಂಥ ವೈಶ್ಯರನ್ನು, ಇದರೆಲ್ಲ ಸೇವೆಗೆ ಗುಡಿಯನ್ನು ತೊಳೆಯೋದಕ್ಕೆ ಬಳಿಯೋದಕ್ಕೆ ಬೇಕಿರುವ ಶೂದ್ರರನ್ನ ಬಿಟ್ಟು ಪಂಚಮರನ್ನು ಒಳಗಡೆ ಕರ್ಕೊಳ್ತಿದ್ದಿಲ್ಲ. ಆದ್ರೆ ಅವನಿಗೇನು ಅನಿಸ್ತಿತ್ತು ಅಂದ್ರೆ, ಪಂಚಮ ವ್ಯಕ್ತಿಗಳಿಗೆ ಅಥವಾ ದೋಸ್ ಹೂ ಆರ್ ಸಫರರ್ಸ್, ಹೌದು ನಾವು ದೇವಸ್ಥಾನಕ್ಕೆ ಹೋಗದೆ ದೇವರ ಹತ್ರ ಹೋಗದೆ ಹೋದರೆ ನಮಗೆ ಮೋಕ್ಷ ಇಲ್ಲ, ನಾವು ಪಾಪಿಗಳು, ನರಕ ಅನುಭವಿಸ್ತೀವಿ, ಸಾಯ್ತೀವಿ. ಆ ನರಕದ ಪರಿಕಲ್ಪನೆಯನ್ನು ಹೆಂಗೆ ಕೊಟ್ಟರು, ನರಕದಲ್ಲಿ ನಿಮ್ಮನ್ನು ಕುದಿಯೋ ಎಣ್ಣೆಯಲ್ಲಿ ಹಾಕಿ ಒಳ್ಳೆ ಮಿರ್ಚಿ ಬಜ್ಜಿ ಕರೆದಂಗೆ ಕರೀತಾರೆ ಅನ್ನೋದು ಹೇಳೋದ್ರ ಮೂಲಕ ಭಯವನ್ನು ಬಿತ್ತಿದರು. ಇಫ್ ಐ ವಾಂಟ್ ಟು ಎನ್ಕ್ಯಾಶ್ ಸಮಥಿಂಗ್ ಫ್ರಮ್ ಯು, ಇಫ್ ಐ ಎನ್ಕರೇಜ್ ಯು, ಇಫ್ ಐ ಮೋಟಿವೇಟ್ ಯು, ಐ ನೆವರ್ ಗೆಟ್ ಎನಿ ಬೆನಿಫಿಟ್. ಐ ವಿಲ್ ಗೆಟ್ ಎ ಬೆನಿಫಿಟ್ ಒನ್ಸ್ ಐ ಕ್ರಿಯೇಟ್ ಎ ಫಿಯರ್ ಇನ್ ಯುವರ್ ಮೈಂಡ್. ಆ ಭಯವನ್ನು ಬಿತ್ತಿ ನಾವು ಜನರನ್ನ ಕಂಟ್ರೋಲ್ನಾಗ ಇಟ್ಕೊಳಕ್ ನೋಡ್ತೀವಿ. ಅದೇ ಫ್ಯೂಡಲ್ ಮನಸ್ಥಿತಿ. ಆ ಫ್ಯೂಡಲ್ ಮನಸ್ಥಿತಿ ಏನು ಅಂತಂದ್ರೆ, ಇವನ್ ಗಂಡು ಹೆಣ್ಣಿನ ಸಂಬಂಧದಲ್ಲೂ ದಾಂಪತ್ಯದ ವಿರಸದಲ್ಲೂ ಅದೇ ಹೆಂಡತಿಗೆ ಭಯ ಬಿತ್ತಿ ಹೆದರಿಸಿ ಕಂಟ್ರೋಲ್ನಾಗ ಇಟ್ಕೊಳ್ಳೋದು. ಮೇಲಾಧಿಕಾರಿ ಕೆಳಗಿನ ವ್ಯಕ್ತಿಗಳನ್ನ ಹೆದರಿಸಿ ಕೈಯಲ್ಲಿ ಇಟ್ಕೊಳ್ಳೋದು. ಈ ರೀತಿಯ ವರ್ತನೆ ಇದ್ದಾಗ ದೇವಾಲಯ ಮತ್ತು ಅದರ ದೇವರು ಮತ್ತು ಮನುಷ್ಯರ ಮಧ್ಯೆ ಇದ್ದಂಥ ಪೂಜಾರಿ ಮಧ್ಯವರ್ತಿಯಾದ ಭಯವನ್ನು ಬಿತ್ತುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಅದಕ್ಕೆ ರಾಜನಿಗೆ ನೀನು ದೇವಾಲಯಗಳನ್ನು ಕಟ್ಟಿಸಬೇಡ ಅನ್ನುವಂಥ ಶಕ್ತಿ ಮನಸ್ಸು ಬಸವಣ್ಣನವ್ರಿಗೆ ಇರಲಿಲ್ಲ. ಈ ಪುರೋಹಿತಶಾಹಿಗಳಿಗೆ ನೀವು ಪೂಜೆ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಜನರಿಗೆ ಭಯವನ್ನು ಬಿತ್ತಿ ವಸೂಲಿ ಮಾಡಬೇಡ್ರಿ ಅಂತ ಹೇಳೋ ಮನಸ್ಸು ಇರಲಿಲ್ಲ. ಯಾಕಂದ್ರೆ ಸಾಮಾಜಿಕ ಪರಿವರ್ತನೆಯನ್ನ ಬಯಸೋರು ನೀ ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತ ಹೇಳೋದಲ್ಲ. ಅದಕ್ಕೆ ಬಲಿಯಾಗುವ ಜನರಿಗೆ ಒಂದು ಶಿಕ್ಷಣವನ್ನು ಕೊಟ್ರೆ, ಅದಕ್ಕೆ ಬಲಿಯಾಗುವ ಜನರಿಗೆ ಒಂದು ಅರಿವನ್ನು ಕೊಟ್ರೆ, ಈ ದೇವಸ್ಥಾನಕ್ಕೆ ಹೋಗದೇ ಇದ್ರೆ ಮುಗಿತಲ್ಲ. ಅವ್ರೇನು ಶೋಷಣೆ ಮಾಡ್ತಾರೆ? ಹೋದ್ರಲ್ಲ ಶೋಷಣೆ ಮಾಡೋದು. ನಾನು ಇವತ್ತಿಗೆ ಆ ಪ್ರಶ್ನೆಯನ್ನು ಕೇಳ್ತೀನಿ. ಅವರು ಜ್ಯೋತಿಷ್ಯದ ಹೆಸರಲ್ಲಿ ಶೋಷಣೆ ಮಾಡ್ತಾರೆ ಅಂತ ಬೈಬೇಡಿ, ದೇವಸ್ಥಾನಗಳ ಹೆಸರಿನಲ್ಲಿ ಶೋಷಣೆ ಮಾಡ್ತಾರಂತ ಬೈಬೇಡ್ರಿ, ದೇವರ ಹೆಸರಿನಲ್ಲಿ ಶೋಷಣೆ ಮಾಡ್ತಾರಂತ ಬೈಬೇಡಿ. ನೀವು ಹೋದ್ರೆ ಅವ್ರು ಶೋಷಣೆ ಮಾಡ್ತಾರೆ, ಹೋಗೋದನ್ನ ಬಿಟ್ರೆ ದೇ ಹ್ಯಾವ್ ಓಪನ್ ದ ಮಾರ್ಕೆಟ್. ಇಫ್ ಎ ಕನ್ಸ್ಯೂಮರ್ ನೆವರ್ ಗೋಸ್ ದೇರ್ ಇಸ್ ನೋ ಕ್ವಶನ್ ಆಫ್ ಸೇಲ್ಸ್. ಅದ್ರ ಪ್ರಶ್ನೆನೇ ಇಲ್ಲ. ಮಾರಾಟ ಯಾಕೆ ಈಗ ದೂರದರ್ಶನಗಳಲ್ಲಿ, ಟಿವಿಗಳಲ್ಲಿ, ನಮ್ಮ ಖಾಸಗಿ ವಾಹಿನಿಗಳಲ್ಲಿ ಯಾಕೆ ಬೆಳಗ್ಗೆ ಜ್ಯೋತಿಷಿಗಳನ್ನು ತೋರಿಸ್ತಾ ಅಂದ್ರೆ TRP ದೇ ತೋರಿಸ್ತಾರೆ. ಇಫ್ ದೇರ್ ಇಸ್ ನೋ TRP, ನೋಡೋರೇ ಇಲ್ಲ. ಇದು ಒಂಥರ TRPನೇ. ದೇವಸ್ಥಾನಗಳು ಮತ್ತು ಮಧ್ಯವರ್ತಿಗಳು ಒಂಥರ TRPಗಳೇ. ನೀವು ಜನ ಹೋಗ್ತೀರಿ ಅಂತ ಅವ್ರು ನೋಡ್ತಾರೆ, ಜನ ಹೋಗ್ತೀರಿ ಅಂತ ಅವ್ರು ಬಾಗಿಲು ತೆಗಿತಾರೆ. ಈ ಕೊರೋನಾದಲ್ಲಿ TRP ಯಾಕೆ ಬಿತ್ತು? ಹಾಗಾದ್ರೆ
ಮನುಷ್ಯರನ್ನ ರಕ್ಷಣೆ ಮಾಡುವಂಥ ಗುಡಿಗುಂಡಾರಗಳು ಯಾಕೆ ನಮಗೆ ಇವತ್ತು ಮಹತ್ವದ್ದಾಗಲಿಲ್ಲ? ಆಸ್ಪತ್ರೆಗಳು ಮತ್ತು ವೈದ್ಯರು ಮತ್ತು ಕೊರೋನಾ ವಾರಿಯರ್ಸೇ ಯಾಕೆ ಇಂಪಾರ್ಟೆಂಟ್ ಆದರು? ಇಷ್ಟು ನೂರಾರು ವರ್ಷ ನಮಗೆ ದೇವಸ್ಥಾನಗಳು, ದೇವಾಲಯಗಳು, ಅದರ ಮಧ್ಯವರ್ತಿಗಳಾಗಿರುವಂತಹ ಗುಡಿ ಪೂಜಾರಿಗಳು ನಮ್ಮ ಮಹತ್ವ ಆಗಿದ್ರು. ಇವತ್ತ್ಯಾಕೆ ಆಗಲಿಲ್ಲ? ಇವತ್ತ್ಯಾಕೆ ನಮಗೆ ಕೊರೋನಾ ವಾರಿಯರ್ಸೇ ಮಹತ್ವದವರಾದರು? ಅಂದರೆ ನೀನು ಕಷ್ಟ ಕಾಲದಲ್ಲಿದ್ದಾಗ, ನೀ ಸಂಕಷ್ಟದಲ್ಲಿದ್ದಾಗ ಯಾವುದು ನಿನ್ನನ್ನು ರಕ್ಷಣೆ ಮಾಡಬೇಕು ಅದು ಮಾತ್ರ ರಕ್ಷಣೆ ಮಾಡ್ತದೆ. ನಾವು ಇಲ್ಲಿವರೆಗೆ ತಿಳ್ಕೊಂಡದೇ ತಪ್ಪು. ಹಾಗಾದರೆ ದೇವಾಲಯಗಳೇ ನಮ್ಮನ್ನು ರಕ್ಷಣೆ ಮಾಡುವಂಥ ಭಾವನೆ ಇತ್ತಲ್ಲ, ಅದು ಸುಳ್ಳು ಅನ್ನೋದನ್ನು ನಮಗೆ 2020 ಕೊರೋನಾ ನಮಗೆ ಅದನ್ನು ಸಾಬೀತು ಮಾಡ್ತು. ಎಲ್ಲ ದೇವಾಲಯಗಳು ಕ್ಲೋಸ್ ಆದವು, ದೇವಸ್ಥಾನಗಳಿಗೆ ಜನ ಹೋಗೋದು ಬಿಟ್ಟರು. ಎದಕ್ಕೆ ಬಿಟ್ರಂದ್ರೆ, ಮೊದಲು ದೇವರನ್ನ ಕಂಡು ಮೋಕ್ಷ ಪಡ್ಕೊಳ್ಳಿಕ್ಕೆ ಹೋಗ್ತಿದ್ರು. ಈಗ ದೇವಸ್ಥಾನಕ್ಕೆ ಹೋದ್ರೆ ಮೋಕ್ಷ ಹಾಳಾಗೋಗ್ಲಿ, ಕೊರೋನಾ ಬಂದು ಸತ್ತೇ ಹೋಗ್ತೀವಿ ಅಂತ ಅದೇ ಭಯದಿಂದ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಮತ್ತೊಂದು ಕರೋನಾದಂಥ ಭಯ ಹುಟ್ಟಿಸಿ ನಿಲ್ಲಿಸ್ಬೇಕಾಯ್ತು. ಹಾಗೆ ಈ ಭಯಭೀತರಾಗಿರುವಂತಹ ಜನ, ಅದಕ್ಕೆ ದಟ್ ಇಸ್ ಎ ಜಾಯಿಂಟ್ ವರ್ಡ್, ಭಯ ಭಕ್ತಿ. ಭಕ್ತಿಯ ಮೂಲ ಪ್ರೀತಿ ಆಗಬೇಕು, ಭಕ್ತಿಯ ಮೂಲ ಆರಾಧನೆ ಆಗಬೇಕು, ಆದರೆ ಭಕ್ತಿಯ ಮೂಲ ಭಯ ಆಗಬಾರ್ದು. ಆದರೆ ಅನ್ಫಾರ್ಚುನೇಟ್ಲಿ ಭಕ್ತಿಯ ಮೂಲ ಭಯ ಆಯಿತು. ಭಯವನ್ನು ಬಿತ್ತಿ ಜನರನ್ನು ದೇವಾಲಯಗಳಿಗೆ ಸೆಳೆತಿದ್ರು. ಅದಕ್ಕೆ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಎಲ್ಲ ಚರ್ಚೆ ಆದಮೇಲೆ ನಮಗೆ ಪ್ರತಿ ವಚನ ಸ್ವಲ್ಪ ನಿಮ್ಮ ಕಲ್ಪನಾ ಶಕ್ತಿಯನ್ನು ವಿಸ್ತಾರ ಮಾಡಿಕೊಂಡ್ರೆ, ಇಫ್ ಯು ಎನ್ಲಾರ್ಜ್ ಯುವರ್ ಥಿಂಕಿಂಗ್ ಕೆಪಾಸಿಟಿ, ಯು ವಿಲ್ ಕಮ್ ಟು ನೋ ಆನ್ ವಾಟ್ ಕಾಂಟೆಕ್ಸ್ಟ್ ದಿಸ್ ವಚನ ಮೈಟ್ ಬಿ ರಿಟನ್. ಭಾಳ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದಕ್ಕೇನು ದೊಡ್ಡ ಹರಸಾಹಸ ಮಾಡೋದು ಬೇಕಾಗಿಲ್ಲ. ಒಂದು ವಚನ ಬರ್ದಾರಂದ್ರೆ ಈ ಕುರಿತು ಅಲ್ಲಿ ಚರ್ಚೆ, ಸುದೀರ್ಘವಾದ ಚರ್ಚೆ ಅಲ್ಲಿ ನಡೆದಿರ್ತದೆ, ಸುದೀರ್ಘವಾದ ಚಿಂತನ ಮಂಥನ ನಡೆದಿರ್ತದೆ. ಹಾಗಾದರೆ ರಾಜ ಒಂದು ಕಡೆ ಬಿಜ್ಜಳ ದೇವಸ್ಥಾನಗಳನ್ನು ಕಟ್ತಾನೆ, ಅದನ್ನು ಪೂಜೆ ಮಾಡಲಿಕ್ಕೆ ಆ ದೇವರ ಪೂಜೆಗೆ ಪೂಜಾರಿಗಳಿದ್ದಾರೆ. ಮತ್ತು ರಾಜನನ್ನು ಡಿಸ್ಸೋಬೆ ಮಾಡಿ ರಾಜಸತ್ತೆಯನ್ನು ಪ್ರಶ್ನೆ ಮಾಡ್ಬೇಕಾ ಅಥವಾ ನಮ್ಮ ಪಾತ್ರ ಏನಪ್ಪ ಬಸವಣ್ಣ ಉತ್ತರ ಕೊಡೋ ಹಾಗಾದ್ರೆ? ಯಾಕಂದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದವ್ರು ಅಲ್ಲಿ ಕೇವಲ ಇಬ್ಬರೇ, ಅಲ್ಲಮಪ್ರಭು ಮತ್ತು ಬಸವಣ್ಣ. ಯಾಕಂದ್ರೆ ಅವರು ತಮ್ಮ ಪ್ರಶ್ನೆಗಳನ್ನು ಕೇಳಿ ಸರಿಯಾದ ಪರಿಹಾರ ಕಂಡುಕೊಳ್ಳೋವರೆಗೂ ಬಿಡುವಂಥ ಮನೋಧರ್ಮನೇ ಇರಲಿಲ್ಲ. ಯಾಕಂದ್ರೆ ಒಂದ್ಸಲ ನೀವು ಒಬ್ಬ ವ್ಯಕ್ತಿಗೆ ಅರಿವು ಮತ್ತು ಜ್ಞಾನವನ್ನು ಕೊಟ್ಟಾಗ ಯು ಹ್ಯಾವ್ ಟು, ನಾನು ನಿಮ್ಗೆ ಜ್ಞಾನ ಕೊಡ್ತೀನಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಅಂದರೆ, ನಾನು ಇಷ್ಟು ಮಾತಾಡ್ತೇನೆ, ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ ಅಂದ್ರೆ ನಾನು ಅಸಮರ್ಥಿದ್ದೀನಿ ಅಂತ. ಆ ಅಸಮರ್ಥ ಅನ್ನಿಸಿಕೊಳ್ಳಬಾರದು ಮತ್ತು ಆ ಅಸಮರ್ಥತೆಯನ್ನು ಜನರಲ್ಲಿ ಮೂಡಿಸಬಾರದು ಎನ್ನುವ ಕಾರಣಕ್ಕಾಗಿ ಬಸವಣ್ಣ ಎಲ್ಲ ಪ್ರಶ್ನೆಗಳಿಗೆ ಅದ್ಭುತವಾದ ಉತ್ತರಗಳನ್ನು ನೀಡಿ ಒಂದು ಹೊಸ ಮಾರ್ಗವನ್ನು ಸೃಷ್ಟಿಸಿಕೊಟ್ರು. ಅದಕ್ಕೆ ಹೇಳ್ತಾರೆ, ನೋಡಪ್ಪ, ಅವರು ರಾಜ ದೇವಸ್ಥಾನಗಳನ್ನ ಕಟ್ಟೋದನ್ನು ನೀ ಪ್ರಶ್ನೆ ಮಾಡಬೇಡಿ, ದೇವಸ್ಥಾನಗಳಿಗೆ ಹೋಗುವಂತಹ ಶ್ರೀಮಂತರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ದೇವಸ್ಥಾನಕ್ಕೆ ಹೋಗದೇ ಹೋದರೆ, ದೇವರ ದರ್ಶನವಾಗದಿದ್ದರೆ ಸಾಯ್ತೀವಿ ಅನ್ನುವಂಥ ಭಯ ಇಟ್ಕೊಂಡಿದ್ದೀರಲ್ಲ, ಮೋಕ್ಷ ಸಿಗೋದಿಲ್ಲ ಅನ್ನುವಂಥ ಭಯ ಇಟ್ಕೊಂಡಿದ್ದೀರಲ್ಲ, ಆ ಭಯವನ್ನು ಬಿಡ್ರಿ. ನೀವು ಎಲ್ಲಿವರೆಗೂ ಭಯವನ್ನು ಬಿಡೋದಿಲ್ಲ, ನಿರ್ಭಯ ಸೂತ್ರ, ಎಲ್ಲಿವರೆಗೂ ನೀವು ಭಯವನ್ನು ಬಿಡೋದಿಲ್ವೋ ನಿಮಗೆ ಮೋಕ್ಷ ಅನ್ನೋದಿಲ್ಲ. ನಿಮ್ಮ ನಿಜವಾದ ಮೋಕ್ಷ ಭಯವನ್ನು ಬಿಡೋದ್ರಿಂದ, ಎಲ್ಲರೂ ಹೋಗಿ ಅಡ್ಕೊಂಡು ಕೂಡೋದ್ರಿಂದ ಅಲ್ಲ. ದೇವಸ್ಥಾನದಲ್ಲಿ ಹೋಗಿ ಅಡ್ಕೊಂಡು ಕುಂತ್ರೆ ದೇವರು ತಥಾಸ್ತು ಅನ್ನೋದಿಲ್ಲ. ಎಲ್ಲಿವರೆಗೂ ನೀವು ಆ ಆತ್ಮಬಲವನ್ನು ಬಿಡೋದಿಲ್ಲವೋ, ಹೆಚ್ಚಿಸ್ಕೊಳ್ಳೋದಿಲ್ವೋ, ಭಯವನ್ನು ಬಿಡೋದಿಲ್ವೋ, ಅಲ್ಲಿವರೆಗೂ ನಿಮ್ಮ ಬದುಕು ಹಸನಾಗೋದಿಲ್ಲ. ಹಾಗಾದರೆ ದೇವಸ್ಥಾನಗಳು ಕಟ್ಟೋರು ಯಾಕೆ, ಏನು ಅನ್ನೋ ಬಿಟ್ಬಿಡ್ಬೇಕು. ದೇವಸ್ಥಾನಗಳು ಕಟ್ಟುವಂಥ ಸಂಸ್ಕೃತಿನೇ ಸರಿಯಲ್ಲ. ಅವಾಗ ಬಸವಣ್ಣ ಹೇಳ್ತಾನ, ಅವರು ಉಳ್ಳವರು ಶ್ರೀಮಂತರು, ಶಿವಾಲಯ ಮಾಡುವರು, ಅವರಿಗೆ ದೇವಾಲಯ ಮುಖ್ಯಪ್ಪ. ದೇವಸ್ಥಾನ ಕಟ್ಟಿಸ್ತಾರೆ, ಪ್ರತಿಷ್ಠೆಗಾಗಿ ಕಟ್ಟಿಸ್ತಾರೆ. ಅದು ಆ ರಾಜ ಅಷ್ಟು ದೇವಸ್ಥಾನಗಳನ್ನು ಕಟ್ಟಿಸ, ನಾನ್ಯಾಕೆ ಇಷ್ಟು ದೇವಸ್ಥಾನಗಳನ್ನು ಕಟ್ಟಬಾರದು ಅಂತ ಕಟ್ತಾರೆ. ಅಲ್ಲಿ ಪೈಪೋಟಿ ಇದೆ, ಅಲ್ಲಿ ಭಕ್ತಿ ಇಲ್ಲ. ಪೈಪೋಟಿಯಿಂದ ಕಟ್ಟಿದ ದೇವಸ್ಥಾನಗಳಿಂದ ನಿನಗೆ ಖಂಡಿತವಾಗಿ ಮೋಕ್ಷ ಸಿಗೋದಿಲ್ಲ. ಅದಕ್ಕೆ ಒಂದು ತಿಳ್ಕೊ. ಹಾಗಾದ್ರೆ ಬಸವಣ್ಣ ಏನು ಇಲ್ಲದವರೇನು? ಇದನ್ನು ಹೇಳಿದವರು ಬಸವಣ್ಣ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂದ್ರೆ ಬಸವಣ್ಣ ಬಡವೇನು? ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ, ಉನ್ನತವಾದ ಹುದ್ದೆ, ಅತ್ಯಂತ ಸಿರಿವಂತಿಕೆ. ಯಾವುದರಲ್ಲಿ ಬಡವ ಅಂತ ಹೇಳ್ತಾನಂದ್ರೆ, ಈ ರೀತಿಯ ನಂಬಿಕೆಗಳಲ್ಲಿ ನಾನು ಬಡವ. ದೇವರಿಗೆ ಹೋದ್ರೇ ಮೋಕ್ಷ ಆಗುತ್ತನ್ನುವಂಥ ನಂಬಿಕೆ ಇದೆಯಲ್ಲ, ಅದರಲ್ಲಿ ನಾನು ಬಡವ. ಎಸ್, ಲೆಟ್ ಅಸ್ ಬಿ ವೆರಿ ಪುವರ್ ಇನ್ ಅವರ್ ನೆಗೆಟಿವ್ ಥಾಟ್ಸ್. ಲೆಟ್ ಅಸ್ ಬಿ ವೆರಿ ಪುವರ್ ಇನ್ ಬ್ಯಾಡ್ ಐಡಿಯಾಲಜೀಸ್. ಲೆಟ್ ಅಸ್ ಬಿ ವೆರಿ ಪುವರ್ ಇನ್ ನೆಗೆಟಿವ್ ಥಿಂಕಿಂಗ್. ನಾವು ಆ ನೇತಾತ್ಮ ಸಂಗತಿಗಳಿಗೆ ಬಡವರಾಗೇ ಇರೋಣ. ಬಡತನ ಶ್ರೀಮಂತಿಕೆ ಅನ್ನೋದು ಏನಂದ್ರೆ ನಿಮ್ಮ ಮೈಂಡ್ ಸೆಟ್.
ಈಗ ಉದಾಹರಣೆಗೆ ಭಾಳ ಮಿಲಿಯನರ್ ಇದ್ದಾನೆ, ದೊಡ್ಡ ಒಂದು ಕೋಟಿ ರೂಪಾಯಿ ಬೆಲೆ ಬಾಳೋ ಕಾರ್ನಲ್ಲಿ ಹೋಗ್ತಾನೆ, ಇಳಿದು ಬಂದ ತಕ್ಷಣ ಮುಖ ಗಂಟು ಹೊಕ್ಕೊಂಡು ಅವನ ಮುಖದ ಮೇಲೆ ಒಂದು ಸುಂದರವಾದ ನಗುವೇ ಇರಲಿಲ್ಲ ಅಂದ್ರೆ ಅವನಷ್ಟು ದರಿದ್ರ, ಅವನಷ್ಟು ಬಡವ ಜಗತ್ತಿನಲ್ಲಿ ಯಾರೂ ಇಲ್ಲ. ಆದರೆ ಕೂಲಿ ಮಾಡುವ ಒಬ್ಬ ಮನುಷ್ಯ ಹಸನ್ಮುಖನಾಗಿ ನಕ್ರೆ ಅವನಷ್ಟು ಶ್ರೀಮಂತರೇ ಯಾರೂ ಇಲ್ಲ. ದ ಡೆಫಿನೇಷನ್ ಬಿಟ್ವೀನ್ ರಿಚ್ ಆ್ಯಂಡ್ ಪುವರ್ ಡಿಪೆಂಡ್ಸ್ ಆನ್ ಯುವರ್ ಬಿಹೇವಿಯರ್, ಯುವರ್ ಸ್ಕಿಲ್, ಯುವರ್ ಸ್ಮೈಲ್ ಆನ್ ಯುವರ್ ಫೇಸ್. ಅದನ್ನೇ ಮಾಡರ್ನ್ ಸೈನ್ಸ್ನಲ್ಲಿ ನಮ್ಮಲ್ಲಿ ಈ ಅಮೇರಿಕಾದ HR ಟ್ರೈನಿಂಗ್ ಕ್ಲಾಸ್ಗಳಲ್ಲಿ ಸ್ಮೈಲ್ ಇಂಪಾರ್ಟೆನ್ಸ್ ಆಫ್ ಸ್ಮೈಲ್ ಅನ್ನೋದ್ರ ಬಗ್ಗೆನೇ ದಿನಗಟ್ಟಲೆ ಮಾತಾಡ್ತಾರೆ. ಆದ್ರೆ ಅದನ್ನು ನಮ್ಮ ಶರಣರು ನೋಡಿದ್ದಾರೆ, ಮುತ್ತಿನ ಹಾರದಂತಿರಬೇಕು ಅಂತ ಒಂದೇ ಸೆಂಟೆನ್ಸ್ನಲ್ಲಿ ಮುಗಿಸ್ಬಿಡ್ತಾರೆ. ನೋ ನೀಡ್ ಟು ಗೋ ಟು ಅವರ್ಸ್ ಟುಗೆದರ್ ಕ್ಲಾಸಸ್. ಯು ವಿಲ್ ರಿಯಲೈಸ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಫಿಲಾಸಫಿ ಇನ್ ಅ ವೆರಿ ಸಿಂಪಲ್ ಮ್ಯಾನರ್. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಅನ್ಕೊಳ್ರಿ. ಯಾಕಂದ್ರೆ ಯಾರಿಗೆ ಹೇಳ್ತೀರಿ ನೀವು ಇದನ್ನು? ದೇವ್ರಿಗೆ ಹೇಳ್ತೀರಿ. ನೋಡ್ರಿ, ಮಧ್ಯವರ್ತಿಗಳು ಬಿಡುವಲ್ರು, ಅಲ್ಲಿ ಕೇವಲ ಶ್ರೀಮಂತರಿಗೆ ಅವಕಾಶ ಇದೆ. ಅವರು ಹೋಗಿ ಏನು ಪೂಜಾರಿಯ ಮೂಲಕ ಅಥವಾ ಮಧ್ಯವರ್ತಿಯ ಮೂಲಕ ಬೇಡ್ಕೊಳ್ತಾರೆ, ಹಾಗೆ ಬೇಡ್ಕೊಂಡ್ರೆ ತಲುಪುತ್ತೆ ಅನ್ನೋ ಭ್ರಮೆಯನ್ನು ಮೊದಲು ನಿಲ್ಲಿಸ್ರಿ. ಅದು ಸುಳ್ಳು ಅಂತ ನಾ ಹೇಳ್ತೀನಿ, ಖಚಿತವಾಗಿ ಹೇಳ್ತೀನಿ ಅಂತ ಬಸವಣ್ಣ ಹೇಳ್ತಾನೆ. ನಾನು ಹೇಳ್ತೀನಿ ಖಚಿತವಾಗಿ, ಸ್ಟಾಪ್ ದ್ಯಾಟ್. ಹಾಗಾದ್ರೆ ಏನು ಮಾಡಿ, ಇಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೈಯಲ್ಲಿ ಲಿಂಗು ಹಿಡ್ಕೊಂಡು ನಿಮ್ಮ ಏನು ನಾವು ಶಿವಯೋಗದಲ್ಲಿ ಹೇಳ್ರಿ, ನೋಡಪ್ಪ ನನಗಂತೂ ದೊಡ್ಡ ದೇವಸ್ಥಾನ ಕಟ್ಟಕ್ಕೆ ಆಗಲಿಲ್ಲ, ನಾನು ರಾಜ ಅಲ್ಲ, ನಾನು ಮಂತ್ರಿ ಅಲ್ಲ, ನಾನು ದೊಡ್ಡ ವ್ಯಾಪಾರಿ ಅಲ್ಲ, ನನಗಾಗಂಗಿಲ್ಲ, ಆದರೂ ನನಗೆ ನೀನು ಬೇಕು, ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನನಗೆ ಬೇಕು. ನನ್ನ ಹತ್ರ ಇರೋದು ಕೇವಲ ಭಕ್ತಿ, ಶ್ರದ್ಧೆ, ನಂಬಿಕೆ. ನಿನ್ನ ಯಾಕೆ ಹೇಳ್ದಲ್ಲ, ಕೋಲ ತುದಿಯ ಕೋಡಗನಂತೆ, ನೀ ಹೆಂಗೆ ಆಡಿಸ್ತಿ ಹಾಗೆ ನಾ ಇರ್ತೀನಂತ ಹೇಳ್ರಿ. ಒಮ್ಮೆ ಪ್ರತಿಯೊಬ್ಬ ವ್ಯಕ್ತಿಯ ಮುಕ್ತಿಯ ಮೊದಲ ಹಂತವೇ ಆ ಸಮರ್ಪಣೆಯ ಭಾವ. ಅದಕ್ಕೆ ವಿ ಆಲ್ವೇಸ್ ಸೇ ದಟ್ ಡಿಟರ್ಮಿನೇಷನ್ ಟುವರ್ಡ್ಸ್ ಗಾಡ್, ಶ್ರದ್ಧೆ, ದಟ್ ಕಮಿಟ್ಮೆಂಟ್ ಟುವರ್ಡ್ಸ್ ಗಾಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಡಿಟರ್ಮಿನೇಷನ್ ಆದಮೇಲೆ ಡೆಡಿಕೇಶನ್ ಆದಮೇಲೆ ಡೆವೋಷನ್. ಯು ಹ್ಯಾವ್ ಟು ಗೋ ಇನ್ ಸ್ಟೆಪ್ಸ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್ ಇನ್ ಎ ಬೆಟರ್ ವೇ. ಹಾಗೆ ಬಡವನ ಅನ್ನೋದು ಅರ್ಥ ನೀವು ಹಂಗೆ ಅನ್ರಿ, ಬಿ ಸಬ್ಮಿಟ್ಷನ್. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ್ರೆ ಏನು ಹೋಗ್ಬೇಕಾಗೈತಿ? ಇದು ಅದಕ್ಕೆ ಪೂರಕವಾಗಿರುವಂಥ ವಚನ. ನನಗಿಂತ ನಾನು ಸಣ್ಣ ಅಂದ್ರೆ ಏನು ಗಂಟು ಹೋಗುತ್ತಾ ಹೇಳ್ತಾರೆ, ನಾ ಭಾಳ ಆಯ್ತಪ್ಪ ನೀ ದೊಡ್ಡವನು ಹೋಗುವಂತ. ಆದರೆ ಈ ಜ್ಞಾನ ಮತ್ತು ಜ್ಞಾನದ ಶಾಖೆಯಲ್ಲಿ ವಯಸ್ಸು, ಅಗೇನ್ ಇಟ್ ಈಸ್ ಎ ಥಿಯರಿ ಆಫ್ ರಿಲೇಟಿವಿಟಿ. ಗೌರವ ಬೇಕಾಗಿ ನೀವು ಭಾಳ ಶ್ರೀಮಂತಿರ್ಬೇಕು, ಗೌರವ ಬೇಕಾಗಲಿಕ್ಕೆ ನಿಂಗೆ ಜಾಸ್ತಿ ವಯಸ್ಸಾಗಿರ್ಬೇಕು. 50 ವರ್ಷದ ಅಟೆಂಡರ್ ಇರ್ತಾನೆ ಒಂದು ಆಫೀಸ್ನಲ್ಲಿ, 24 ವರ್ಷದ IAS ಪಾಸ್ ಆಗಿರುವಂಥ ವ್ಯಕ್ತಿ ಇರ್ತಾನೆ. ಅಲ್ಲಿ ನೀವು ರಿಲೇಟಿವಿಟಿ ಏನಂದ್ರೆ 50 ವರ್ಷ ಆದವನಿಗೆ ವಯಸ್ಸಿನ ಆಧಾರದ ಮೇಲೆ ಈ ಅಧಿಕಾರಿ ಅವನಿಗೆ ಗೌರವ ಕೊಡಬೇಕು, 50 ವರ್ಷದ ವ್ಯಕ್ತಿ 24 ವರ್ಷದ ಅಧಿಕಾರಿಗೆ ಗೌರವ ಕೊಡಬೇಕು ಅನ್ನೋದು ಅಗೇನ್ ಇಟ್ ಈಸ್ ರಿಲೇಟಿವಿಟಿ. ಒನ್ಸ್ ಅಗೇನ್ ಇಟ್ ಈಸ್ ರಿಲೇಟಿವಿಟಿ, ಸಾಪೇಕ್ಷತೆ. ಇವನು ಅಧಿಕಾರದಲ್ಲಿ ದೊಡ್ಡವನಂತ ವಯಸ್ಸಿನಲ್ಲಿ ದೊಡ್ಡವನಾದನ್ನು ಮರ್ಯಾದೆ ಕೊಡಲೇಬೇಕು. ಹಾಗೆ ಜೀವನದಲ್ಲಿ ಅವನು ಭಾಳ ಕೋಟ್ಯಾಧೀಶ ಇರ್ಬೋದು, ಅವನು ದೇವರಿಗೆ ಬಂಗಾರದ ಕಿರೀಟವನ್ನೇ ಇಟ್ಟಿರ್ಬೋದು, ಅದರ ದೂರದಲ್ಲಿ ದೇವಸ್ಥಾನದಿಂದ 100 ಕಿಲೋಮೀಟರ್ ದೂರದಲ್ಲಿರುವಂಥ ಒಬ್ಬ ವ್ಯಕ್ತಿ ತನ್ನ ಭಕ್ತಿಯ ಸಮರ್ಪಣೆಯ ಮೂಲಕ ಆ ಕಿರೀಟ ಕೊಟ್ಟವನಿಗಿಂತಲೂ ದೊಡ್ಡವನಾಗಬಹುದು. ಈ ಸಾಪೇಕ್ಷತೆಯನ್ನು ಅರ್ಥ ಮಾಡಿಕೊಂಡ ಬಸವಣ್ಣ ಇಲ್ಲಿಷ್ಟೇ ವ್ಯಕ್ತಿ, ಅವನು ಆರಾಧಿಸುವ ದೇವರು ಮತ್ತು ಸಮಾಜ, 3 ಟೈರ್ ಸಿಸ್ಟಮ್. ಆನ್ ಇಂಡಿವಿಜುವಲ್ ಸೋಲ್, ದ ಗಾಡ್ whom he trusts more, and society which witnesses it. ಅದನ್ನು ಗಮನಿಸುವ ಸಮಾಜ. ಈ ತ್ರಿಕೋನದಲ್ಲಿ ನಮ್ಮ ಬದುಕು ಕಿರಿಕಿ ಹೊಡಿತಾ ಇರ್ತದೆ. ನನ್ನ ಮನಸ್ಸಿಗೆ ಏನು ಅನ್ನಿಸ್ತದೆ, ದೇವರು ಏನು ಅನ್ಕೊಳ್ತಾನೆ, ಮೂರನೇದು ಸಮಾಜ ಏನಂತದೆ. ಇಷ್ಟೇ ಅಲ್ಲ, ನಮ್ಮ ಹೋರಾಟ, ನಮ್ಮ ಸಂಘರ್ಷ ಇರೋದು ಇಷ್ಟಕ್ಕಲ್ಲ. ಜನ ಮೆಚ್ಚಿಸ್ಲಿಕ್ಕೆ ಒಂದಿಷ್ಟು, ಮನ ಮೆಚ್ಚಿಸ್ಲಿಕ್ಕೆ ಒಂದಿಷ್ಟು, ಅವನನ್ನು ಮೆಚ್ಚಿಸ್ಲಿಕ್ಕಿಲ್ಲ. ಅವನು ಅಂದ್ರೆ ಕಾನ್ಸೈನ್ಸ್ನೆಸ್, ನಮ್ಮ ಕಾನ್ಷಿಯಸ್ನೆಸ್, ಕಾನ್ಸೈನ್ಸ್ ಆ್ಯಂಡ್ ಗಾಡ್. ಏನು ಕನ್ಫ್ಯೂಷನ್ ಇಲ್ಲ, ಬಹಳ ಆರಾಮಾಗಿ ಅರ್ಥ ಮಾಡ್ಕೋಬೋದು. ನಮ್ದು ರಗಳಿನೇ ಇಲ್ಲ, ನಮ್ದು ಏನು ತೊಂದರೆನೇ ಇಲ್ಲ. ವೆರಿ ವೆರಿ
ಈಸಿಯೆಸ್ಟ್ ಫಿಲಾಸಫಿ ಟು ಅಂಡರ್ಸ್ಟ್ಯಾಂಡ್. ಬಹಳ IT-BT ಯುವಕರು ಇವನ್ನೆಲ್ಲ ಕೇಳಿದಾಗ ರಿಯಲಿ ರೋಮಾಂಚಿತರಾಗ್ತಾರೆ. ನಮಗೆ 60 ವರ್ಷ ಆಗಿರ್ತದೆ, ಢಾಳಾಗಿ ಭಸ್ಮ ಹಚ್ಕೊಳ್ತೀವಿ, ಇಷ್ಟು ದೊಡ್ಡ ಗುಂಡ್ಗಡಿಗೆ ಹಾಕ್ಕೊಳ್ತೀವಿ, ಏನೂ ಸ್ವಾದನೇ ಇರೋಂಗಿಲ್ಲ. ವಿ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಆದರೆ ಇದರ ಸಾರವನ್ನು ಯಾರು ಪ್ರಜ್ಞಾವಂತರಿರ್ತಾರೆ, ಟೆಂಪಲ್ ಕಲ್ಚರ್ ಈಸ್ ನಾಟ್ ಅಡ್ವೈಸೇಬಲ್ ಅನ್ನೋದು ಈಗ ಗೊತ್ತಾಯ್ತಲ್ಲ ಕೊರೋನಾ ಸಂದರ್ಭದಲ್ಲಿ. ಇಟ್ಸ್ ನಾಟ್ ಅಡ್ವೈಸೇಬಲ್, ಇಟ್ ಇಸ್ ನಾಟ್ ಅಕ್ಸೆಪ್ಟೇಬಲ್ ಅಂತ. ಹಾಗಾದರೆ ದೇವಾಲಯ ಸಂಸ್ಕೃತಿಗಿಂತಲೂ ಮುಖ್ಯವಾದದ್ದು ದೇಹಾಲಯ ಸಂಸ್ಕೃತಿ. ನಮ್ಮದು ದೇಹಾಲಯ ಸಂಸ್ಕೃತಿ. ಶ್ರಮಿಕನಿಗೆ, ದುಡಿಯೋನಿಗೆ ಈ ದೇಹ ಬಹಳ ಮುಖ್ಯ. ಈ ದೇಹ ಇರದೆ ಹೋದರೆ ಆ ದೇವಾಲಯ ಏನು ಮಾಡ್ಬೋದು? ಇಟ್ ಈಸ್ ನಥಿಂಗ್. ಈ ದೇಹ ಇದರೊಳಗೆ ಎಷ್ಟು ಮಹತ್ವದ ಸಂಗತಿಗಳ ಕೆಲಸ ಮಾಡ್ತವೆ. ಹಗಲು ರಾತ್ರಿ ನಿರಂತರವಾಗಿ ರಕ್ತ ಸಂಚಲನ ಮಾಡುವ ಹೃದಯ, ನೀನು ತಿಂದದ್ದನ್ನು ಜೀರ್ಣಿಸುವಂಥ ನಿನ್ನ ಆಂತರಿಕ ಅಂಗಾಂಗಗಳು, ನಿನ್ನ ಉಸಿರಾಟ ಕ್ರಿಯೆಗೆ ನೆರವಾಗುವಂಥ ನಿನ್ನ ಶ್ವಾಸಕೋಶ, ನಿನ್ನ ಸಣ್ಣ ಕರಳು, ದೊಡ್ಡ ಕರಳು, ಇದನ್ನೆಲ್ಲ ಹೊತ್ತಿರುವಂಥ ಈ ದೇಹ, ನಿನ್ನ ಆಲೋಚನಾ ಕ್ರಮಕ್ಕಿರುವಂಥ ಮೆದುಳು, ಆ ಮೆದುಳಿನ ಮೂಲಕವಾಗಿ ದ ಅನ್ಸೀನ್ ಎನರ್ಜಿ ಇರುವಂಥ ನಿನ್ನ ಇಂಟೆಲೆಕ್ಚುಯಲ್ ಥಾಟ್ ಪ್ರೊಸೆಸ್, ಇದೆಲ್ಲ ಇರೋದು ಈ ದೇಹದಲ್ಲೇ ಹೊರತಾಗಿ ಆ ಟೆಂಪಲ್ನಲ್ಲಿಲ್ಲ. ಅದು ಕಲ್ಲು ಮಣ್ಣುಗಳಿಂದ ನಿರ್ಮಿತವಾದ, ಯಾವತ್ತೋ ಒಂದು ದಿನ ಕುಸಿದು ಹೋಗುವ, ಇದು ಕುಸಿದೋಗ್ತದೆ ದೇಹನೂ, ಆದರೆ ಇದು ಕುಸಿಯೋದ್ರೊಳಗೆ ಏನು ಸಾಧಿಸ್ಬೋದಲ್ಲ ಅದು ಸಾಧಿಸೋಕ್ಕಾಗಲ್ಲ. ಸ್ಟ್ಯಾಂಡ್ ಸ್ಟಿಲ್ ಅದು. ನಾವು ಹಾಗಲ್ಲ. ಇಫ್ ಐ ಮೈಂಡ್ ಐ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್. ನೋಡಿ, ಎಲ್ಲ ಜಗತ್ತು ಬಂದಾಗಿದೆ, ಎಲ್ಲ ದೇವಸ್ಥಾನಗಳು ಬಂದಾಗಿದ್ದಾವೆ, ಬಸವ ಸಮಿತಿ ನಮ್ಮಂಥ ಬಸವಾದಿ ಶರಣರು ಬಂದಾಗಿಲ್ಲ. ನಮಗೆ ವಾಹಿನಿಯಾಗಿ ಚೈತನ್ಯವಾಗಿ ಈ ಆನ್ಲೈನ್ ಇದೆ. ದೇವಾಲಯಗಳಿಗೆ ಕೀಲಿ ಹಾಕ್ಸಿದೆ ಕೊರೋನಾ, ಆದರೆ ನಮ್ಮ ಆಲೋಚನಾ ಕ್ರಮಕ್ಕೆ ಕೀಲಿ ಹಾಕ್ಸಿಲ್ಲ. ಕೇಳುವ ನಿಮ್ಮ ಮನಸ್ಸುಗಳಿಗೆ ಕೀಲಿ ಜಡದಿಲ್ಲ. ಹೀಗೆ ಕೀಲಿ ಯಾಕೆ ಜಡದಿಲ್ಲ ಅಂದ್ರೆ ವಿ ನೆವರ್ ಟ್ರಸ್ಟ್ ಆನ್ ಎ ಫಿಸಿಕಲ್ ಥಿಂಗ್ಸ್. We believe in the connection of soul and mind. That is the reason we are still connected. 8 ತಿಂಗಳಿಂದ ನಾವು ಪರಸ್ಪರ ಕನೆಕ್ಟ್ ಆಗ್ತಾ ಇದ್ದೀವಿ. ಭೇಟಿಯಾದರೆ ಎಷ್ಟು ಕನೆಕ್ಟ್ ಆಗಬೇಕಾಗ್ತಿತ್ತು, ಅದಕ್ಕಿಂತ ಜಾಸ್ತಿ ಕನೆಕ್ಟಿವಿಟಿ ಇದೆ. ಯಾಕೆ ಜಾಸ್ತಿ ಕನೆಕ್ಟಿವಿಟಿ ಇದೆ ಅಂದರೆ ವಿ ಟ್ರಸ್ಟೆಡ್ ದ ಸೋಲ್ಸ್. ನಮಗೆ ಆತ್ಮಗಳ ಮೇಲೆ ನಂಬಿಕೆ ಇದೆ, ನಮ್ಮ ಜ್ಞಾನದ ಮೇಲೆ ನಂಬಿಕೆ ಇದೆ, ನಮ್ಮ ಜ್ಞಾನದ ಶಾಖೆಯ ಮೇಲೆ ನಮಗೆ ನಂಬಿಕೆ ಇದೆ. ಮತ್ತೆ ಹೇಳ್ತಾನೆ, ಹಾಗಾದರೆ ಈ ದೇಹಕ್ಕೂ ಮತ್ತು ದೇವಾಲಯಕ್ಕೂ ಎಷ್ಟು ಚಂದ ಹೋಲಿಕೆಯನ್ನು ಮಾಡ್ತಾನೆ, ಎಷ್ಟೊಂದು ಸುಂದರವಾದ ಹೋಲಿಕೆ. ಬಹಳ ಜನ ಈ ವಚನಕಾರರನ್ನು ಕವಿಗಳೇ ಅಲ್ಲ ಅಂದಿದ್ರು. ಈ ವಚನಗಳು ಹಾಡಲಿಕ್ಕೆ ಬರಂಗಿಲ್ಲ, ಅದರಲ್ಲಿ ರಾಗದ ಸ್ವಾದನೆ ಇಲ್ಲ ಅಂತಂದಿದ್ರು. ಎಷ್ಟು ಮೂರ್ಖರು ಅಂದ್ರೆ ಆಗಂದವರು. ನಿಜವಾಗ್ಲೂ ಇವತ್ತು ಎಷ್ಟು ವಚನಗಳನ್ನು ಸುಮಧುರವಾಗಿ ನಮ್ಮ ಹಿಂದೂಸ್ತಾನಿ ಗಾಯಕರು ಹಾಡ್ತಾರೆ ಅಂದ್ರೆ ಒಂದೇ ಸಾಲನ್ನು ಎಷ್ಟು ಚಂದ ಆಲಾಪ ಮಾಡ್ತಾರೆ, ಎಷ್ಟು ಅದ್ಭುತವಾಗಿ ಆಲಾಪ ಮಾಡ್ತಾರೆ. ಯಾಕಂದ್ರೆ ಅದರೊಳಗಿರುವಂತಹ ಮೆಟಾಫರ್ಸ್, ಸಿಮಿಲೀಸ್, ಇಮೇಜಸ್, ಅಲ್ಲಿ ಬಳಸಿರುವಂಥ ಪ್ರತಿಮೆಗಳು, ರೂಪಕಗಳು, ಆ ಪ್ರತಿಮೆಗಳು ರೂಪಕಗಳ ಮೂಲಕವಾಗಿಯೇ ಶರಣರು ನಮಗೆ, ಅವರು ಮೇಧಾವಿ ಕವಿಗಳೂ ಆಗಿದ್ದರು. ಕೇವಲ ಅವರು ಧಾರ್ಮಿಕ ನಾಯಕರು, ಸಾಮಾಜಿಕ ಚಳವಳಿ ಅದೆಲ್ಲ ಬಿಟ್ಟು ಅದಕ್ಕೆ ಹೇಳ್ತಾರೆ. ಹಾಗಾದ್ರೆ ಎಲ್ಲದಕ್ಕೂ ಶರಣರು ಎವಿಡೆನ್ಸ್ ಕೇಳ್ತಾರೆ, ಪುರಾವೆ ಕೇಳ್ತಾರೆ. ಬಸವಣ್ಣ ಹೇಳ, ನೋಡಪ್ಪ, ಎನ್ನ ಕಾಲೇ ಕಂಬ. ಈ ದೇವಸ್ಥಾನಗಳಿಗೆ ಪಿಲ್ಲರ್ಸ್ ಬೇಕಲ್ಲ, ಪಿಲ್ಲರ್ಸ್ ಆಫ್ 2 ways. ಒಂದು ಒಳಗೆ ಭೂಮಿಯಲ್ಲಿ ಗಟ್ಟಿ ಹಿಡಿಲಿಕ್ಕೆ, ಭೂಮಿಯಿಂದ ಎದ್ದ ಮೇಲೆ ಛತ್ತು ಚಾವಣಿ ಗಟ್ಟಿಯಾಗಿ ನಿಲ್ಲಕ್ಕೆ ಪಿಲ್ಲರ್ಸ್ ಬೇಕಲ್ಲ. ಅಂಥ ಪಿಲ್ಲರ್ಸ್ ಏನಂದ್ರೆ ನನ್ನ ಕಾಲು. ನೋಡಿ ಎಷ್ಟು ಅದ್ಭುತ. ಬೆಳಗಿನ ವಾಕ್ನಲ್ಲಿ ನಮಗೆ ಕಾಲಿನ ಮಹತ್ವ ಗೊತ್ತಾಗ್ತದೆ. ಕಾಲಿಗೆ ಎಷ್ಟು ಕೆಲಸ, ಇಷ್ಟು ದೊಡ್ಡ ದೇಹವನ್ನು ಹೊರತದೆ. ಅದಕ್ಕೆ ಎನ್ನ ಕಾಲೇ ಕಂಬ. ಈ ಇಡೀ ದೇಹವೇ ದೇಗುಲ, ಇಡೀ ದೇಹವೇ ದೇಗುಲ. ಶಿರ ಹೊನ್ನ ಕಳಸವಯ್ಯ. ನೋಡ್ರಿ, ದೇವಸ್ಥಾನಗಳಿಗೆ ದೇವಾಲಯದ ಪೂರ್ಣತೆ ಆಗೋದು ಯಾವಾಗಪ್ಪ? ಅದಕ್ಕೊಂದು ಬಂಗಾರದ ಕಳಸ ಇಟ್ರಿ. ಈಗ ಬಂಗಾರದ ಕಳಸ ಇಡೋಕ್ಕಾಗಲ್ಲ ಬಿಡ್ರಿ. ಪಾಪ ದೇವರು ದೇವಸ್ಥಾನಗಳು ಎಷ್ಟು ಅಸಹಾಯಕರಂದ್ರೆ, ಕಳ್ಳರು ಅವ್ರ ಮನುಷ್ಯರಲ್ಲೇ, ಕಳ್ಳರು ನರಕಕ್ಕೆ ಹೋಗೋದಲ್ಲೇ. ಈ ಲೂಟಿ ಮಾಡಿದ ಕಳ್ಳರು ನರಕಕ್ಕೆ ಹೋದ ಉದಾಹರಣೆಗಳು ಒಂದೂ ಇಲ್ಲ. ಲೂಟಿ ಮಾಡಿದ ಕಳ್ಳರು ಸಿಕ್ಕರೆ ಜೈಲಿಗೆ ಹೋಗ್ತಾರೆ ಹೊರತಾಗಿ ಅವ್ರು ನರಕಕ್ಕೆ ಹೋದ ಉದಾಹರಣೆ ಅಂತೂ ದೇವರಾಣೆಗೂ ಇಲ್ಲ. ಆ ಬಂಗಾರದ ಕಳಸನ ರಾಜ ಮಹಾರಾಜರ ಕಾಲದಲ್ಲಿ ಇರ್ತಿದ್ರು, ವಿಜಿಲೆನ್ಸ್ ಇರ್ತಿತ್ತು, ಭಯ ಇರ್ತಿತ್ತು. ಅಕಸ್ಮಾತ್ ದೇವಸ್ಥಾನದ ಚಿನ್ನವನ್ನು ಕತ್ರ ಉಗ್ರ ಸ್ವರೂಪದ ಶಿಕ್ಷೆ ಆಗ್ತಿತ್ತಂತ ಹೆದರಿ ಯಾರೂ ತಗೊಳ್ತಿರಲಿಲ್ಲ ಹೊರತಾಗಿ ಆ ಕಳಸ ಚಿನ್ನದ್ದಿರ್ತಿತ್ತಲ್ಲ. ಹಾಗೆ ನನಗೆ ಚಿನ್ನದ ಕಳಸ ಏನು ಅಂದ್ರೆ ನನ್ನ ಶಿರ.
ವೈ ಇಟ್ ಈಸ್ ಗೋಲ್ಡ್? ಇದರೊಳಗಿರುವಂತಹ ಮೆದುಳು, ಬರೀ ಮೆದುಳು, ತಲೆನೇ ಇರುತ್ತೆ ಕೆಲವೊಬ್ಬರಿಗೆ, ಮೆದುಳು ಇರ್ತದೆ, ಆಲೋಚನಾ ಶಕ್ತಿನೇ ಇರೋಂಗಿಲ್ಲ, ಬುದ್ಧಿಮತ್ತೆನೇ ಇರೋಂಗಿಲ್ಲ. ತೊಗೊಂಡು ಏನು ಮಾಡ್ತೀರಿ? ನಾನು ಹೇಳ್ತಾ ಇರೋದು ಅಂಗವೈಕಲ್ಯದ ಕಾರಣದಿಂದ, ಬುದ್ಧಿಮಾಂದ್ಯ ಕಾರಣದಿಂದ ಹುಚ್ಚರಾದವರಲ್ಲ. ಎಲ್ಲ ಸರಿ ಇದ್ದು ಮೆಂಟಲ್ ರಿಟಾರ್ಡೆಡ್, ನಾಟ್ ಎ ಮೆಂಟಲ್ ರಿಟಾರ್ಡೆಡ್ ಇನ್ ಎ ರಿಯಲ್ ಸೆನ್ಸ್. ಮೆಂಟಲ್ ರಿಟಾರ್ಡೆಡ್ ಏನಂದ್ರೆ ಜ್ಞಾನದ ಶಾಖೆಯನ್ನು ಅವಕಾಶ ಮಾಡಲಾರದವರು. ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್ ಅಂತ ಸೈಕಾಲಜಿಸ್ಟ್ ಹೊಡ್ಕೊಳ್ತಾರಲ್ಲ. ಕ್ರಿಯಾಶೀಲ ಮೆದುಳನ್ನು, ರೈಟ್ ಬ್ರೈನನ್ನು ನಾವು ಯೂಸೇ ಮಾಡೋಂಗಿಲ್ಲ. ದೇಹದ ಆಟ ಆಡಲಿಕ್ಕೆ ಎಷ್ಟು ಬ್ರೈನ್ ಇದೆ ಅದನ್ನು ಮಾತ್ರ ಯೂಸ್ ಮಾಡ್ತೀವಿ ಅಂತ. ಮತ್ತು ಅದರ ಮೇಲೆ ನಮ್ಮ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಆಕ್ಟಿವೇಶನ್ ಆಫ್ ರೈಟ್ ಬ್ರೈನ್ಗೂ ಸಾಕಷ್ಟು ಕಮರ್ಷಿಯಲ್ ಮಾರ್ಕೆಟ್ ನಡೆದಿದೆ. ಅಂದರೆ ನಮ್ಮ ಶರಣರು ಅನುಭವ ಮಂಟಪದಲ್ಲಿ ನಮ್ಮ ರೈಟ್ ಬ್ರೈನನ್ನು ಆಕ್ಟಿವೇಟ್ ಮಾಡುವಂಥ ಕೆಲಸ ಅನಿಸ್ತದಲ್ಲ. ನಿನ್ನ ಅನುಭವಕ್ಕೆ ಅನುಭಾವದ ಸ್ವರೂಪವನ್ನು ಕೊಡು, ಅನುಭವಿಸಿದ ಅನುಭವಕ್ಕೆ ಶಬ್ದಗಳ ಸ್ವರೂಪವನ್ನು ಕೊಡು, ಅನಿಸಿದ ಅನುಭವಕ್ಕೆ ಶಬ್ದ ರೂಪಗಳನ್ನು ಕೊಟ್ಟು ಚರ್ಚಿಸಿ ಸಮರ್ಪಕ ಅನಿಸಿದ್ದನ್ನು ದಾಖಲೆ ಮಾಡು. ಸಿ ದ ಪ್ರೊಸೆಸ್. ಥಿಂಗ್ಸ್ ಆರ್ ಡಿಸ್ಕಸ್ಡ್, ಥಿಂಗ್ಸ್ ಆರ್ ಡಿಬೇಟೆಡ್, then later they are systematically recorded, kept for us even after 900 years. 900 ವರ್ಷಗಳ ನಂತರವೂ ಇವತ್ತು ಈ ಮಿತಿಯೊಳಗೆ 21ನೇ ಶತಮಾನದಲ್ಲಿ ಇವತ್ತು ಈ 14 ಅಕ್ಟೋಬರ್ 2020 ಸಂಜೆ ಇವತ್ತು ನಾನು ನಿಮ್ಮೊಂದಿಗೆ ಮುಖಾಮುಖಿಯಾಗಿದ್ದೇನೆ ಅಂದ್ರೆ ಅದಕ್ಕೆ ದೊಡ್ಡ ಶಕ್ತಿ ಅವರು ದಾಖಲಿಸಿದ ಈ ವಚನಗಳು. ಶಿರಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಇಲ್ಲಿ ಒಂದು ತಮಾಷೆ ಇದೆ ಈ ವಚನದಲ್ಲಿ. ಶರಣರಿಗೆ ಹೇಳಿದ್ನೋ ದೇವರಿಗೆ ಹೇಳಿದ್ನೋ ಬಸವಣ್ಣ ಅಂತ. ದೇವರಿಗೆ ಹೇಳ್ತಾನೆ. ವೆರಿ ಇಂಟ್ರೆಸ್ಟಿಂಗ್. ಈ ಟೆಲ್ಸ್ ಗಾಡ್, ನೋಡಪ್ಪ ದೇವರೇ, ಅಂದ್ರೆ ಬಸವಣ್ಣನಿಗೆ ಕೂಡಲ ಸಂಗಮ ದೇವರು. ನನಗಿಷ್ಟ ಆಯ್ತು, ಇದು ಬೇಕೋ ಬೇಡ ನಿನಗೆ, ನನ್ನ ಹತ್ರ ವಜ್ರ ಇಲ್ಲ, ನಿನಗೆ ವಜ್ರ ಕಿರೀಟ ಇಡೋಕ್ಕಾಗಲ್ಲ, ಗಂಧ ಪುಷ್ಪಗಳನ್ನು ತರೋಕ್ಕಾಗೋದಿಲ್ಲ, ಕೊಡಗಟ್ಟಲೆ ಹಾಲನ್ನು ಸುರಿಯೋಕ್ಕಾಗೋದಿಲ್ಲ, ಹಣ್ಣನ್ನು ಸುರಿಯೋಕ್ಕಾಗಲ್ಲ, ನನ್ನ ಹತ್ರ ಇಷ್ಟ ಆಯ್ತು. ಯಾಕ? ಅಗೇನ್ ವಿ ಶಾಲ್ ಗೋ ಬ್ಯಾಕ್ ಟು ದ ಫಸ್ಟ್ ಸೆಂಟೆನ್ಸ್ ಆಫ್ ದ ವಚನ. ಉಳ್ಳವರು ಶಿವಾಲಯ, ಅದೆಲ್ಲ ಅವರೆಲ್ಲ ಯಾರು ಮಾಡ್ತಾರ? ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಆದರೂ ಬೇಕಾದ್ರೆ ನಿಂತ್ಕೊಂಡು ಧ್ಯಾನ ಮಾಡಂದ್ರೆ ಮಾಡ್ತೀನಿ, ಕುಂತ್ಕೊಂಡು ಪೂಜೆ ಮಾಡ್ಕೊಂಡ್ರೆ ಮಾಡ್ಕೊತೀನಿ. ನನ್ನ ಶಕ್ತಿನ ಇದಪ್ಪ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಇದನ್ನ ಅರ್ಪಿಸ್ತೀನಿ. ಶಿರವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ, ಕೇಳಯ್ಯ. ಏ ಲಿಸನ್ ಟು ಮೀ, ಓ ಗಾಡ್ ವೇರ್ ಆರ್ ಯು, ಜಸ್ಟ್ ಲಿಸನ್ ಟು ಮೀ. ಅಂದ್ರೆ ದೇವರನ್ನೂ ಪ್ರಶ್ನಿಸುವಂತಹ ಶಕ್ತಿ ಯಾವಾಗ ಬರುತ್ತೆ ನಿಮ್ಗಂದ್ರ ನಿಮ್ಮ ಆತ್ಮಬಲ ಹೆಚ್ಚಾದಾಗ. ಎಲ್ಲಿದ್ ಬಿಡು ಮರಾಯ, ಗುರುವಿನ ಮೂಲ, ನದಿ ಮೂಲ, ದೇವ್ರ ವಿಷಯಕ್ಕೆ ಅಪಚಾರ, ಪುತು ಪಾಪ 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 ಶಾಂತಂ ಪಾಪಂ, ಟಚ್ ವುಡ್. ನಾನು ಮಾಡರ್ನ್ ಇಂಗ್ಲಿಷ್ ಡೋಂಟ್ ಸೇ ಲೈಕ್ ದಟ್, ಟಚ್ ವುಡ್ ನೋ. ನಿಮ್ಮ ಅಂತರಾತ್ಮ ಶುದ್ಧವಾಗಿದ್ದರೆ, ಆತ್ಮಶಕ್ತಿ ಸಶಕ್ತವಾಗಿದ್ದರೆ ದೇವರನ್ನೂ ಪ್ರಶ್ನಿಸಬಹುದು. ನೀನು ಯಾಕೆ ಅಂತರಿಗೆ ಒಲಿತೀಯೋ, ಯಾಕೆ ಆ ಶ್ರೀಮಂತರಿಗೆ ಗಂಟು ಬಿದ್ದಿದ್ದೀವಲ್ಲ, ಮನಸ್ಸೆಲ್ಲ ಕೊಳಕು, ಮಾಡೋದೆಲ್ಲ ಕೆಟ್ಟ ಕೆಲಸ, ಅವ್ರ ಕಿರೀಟ ತಗೊಂಡು ಏನು ಮಾಡಬಲ್ಲೆ ನೀನು ಅನ್ನೋ ಪ್ರಶ್ನೆನ ಇಬ್ರಿಗೆ ಕೇಳ್ತಾರೆ, ದೇವರಿಗೆ ಮತ್ತು ಆಳುವ ಅರಸನಿಗೆ. ಆಳುವ ಅರಸ ದೇವರು, ಶೋಷಣೆಗೆ ನಿಂತಿರುವ ಪುರೋಹಿತಶಾಹಿ. ಭಾಳಷ್ಟು ಜನ ಈ ಪುರೋಹಿತಶಾಹಿ ಪದ ಬಳಸಿದ ಕೂಡಲೇ ನಾವು ನೇರವಾಗಿ ಬ್ರಾಹ್ಮಣರಿಗಂತೀವಿ ಅಂತ ತಿಳ್ಕೊಳ್ತಾರೆ. ಇಲ್ಲ ಸ್ನೇಹಿತರೆ, ಪುರೋಹಿತಶಾಹಿತನ, ಫಂಡಮೆಂಟಲಿಸಮ್, ಮೂಲಭೂತವಾದ ಮತ್ತು ಈ ಹಿಪೋಕ್ರಸಿ, ಫ್ಯೂಡಲ್ ಅಪ್ರೋಚ್ ಯಾವುದೇ ಜಾತಿ ಮತ್ತು ಧರ್ಮಕ್ಕೆ ಸೀಮಿತವಾಗಿಲ್ಲ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಸಿದ್ಧಾಂತದಲ್ಲಿ ಜನರನ್ನ ಭಯ ಬಿತ್ತಿಸಿ ಶೋಷಣೆ ಮಾಡುವನೇ ಮೂಲಭೂತವಾದಿ. ಜನರಿಗೆ ಭಯವನ್ನು ಹುಟ್ಟಿಸಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವವನೇ ಬಂಡವಾಳಶಾಹಿ. ಜನರಿಗೆ ಭಯ ಹುಟ್ಟಿಸಿ ಭಕ್ತಿಯ ನೆಪದಲ್ಲಿ ಶೋಷಣೆ ಮಾಡುವವನೇ ಪುರೋಹಿತಶಾಹಿ. ಬಿಕಾಸ್ ವಿ ಕ್ಯಾನಾಟ್ ಬ್ಲೇಮ್ ಒನ್ ಸೆಕ್ಟರ್ ಆಫ್ ಪೀಪಲ್ ನಾಟ್ ಇನ್ ಎ ವೆರಿ ಇರ್ರಿಲೆವೆಂಟ್ ವೇ. ನಮ್ಮ ಬೇರೆ ಬೇರೆ ಧರ್ಮಗಳಲ್ಲಿ ಎಷ್ಟು ಜನ ಇಲ್ಲ, ಬಸವಣ್ಣನ ಹೆಸರು ಹೇಳ್ಕೊಂಡೆ ಶೋಷಣೆ ಮಾಡೋರು ಎಷ್ಟು ಜನ ಇಲ್ಲ, ಬಸವಣ್ಣನನ್ನೇ ಆರಾಧ್ಯದ ಅಂತರಂಗದ ಆರಾಧ್ಯ ದೈವವಾಗಿರುವಂಥ ಬಸವಣ್ಣನೇ ಮಾರುಕಟ್ಟೆ ಮಾಡೋರು ಎಷ್ಟು ಜನ ಇಲ್ಲ. ನಾವು ಕ್ವಶನ್ ಮಾಡೋಕ್ಕಾಗಲ್ಲ. ವಿ ಆರ್ ನಾಟ್ ಇನ್ ದಟ್ ಪೊಸಿಷನ್ ಟು ಆಸ್ಕ್.
ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಎಷ್ಟು 50 ವರ್ಷಗಳಲ್ಲಿ ಬಸವಾದಿ ಶರಣರು ಬಳಸಿದ ಪ್ರತಿ ಪದದ ವಿಶ್ಲೇಷಣೆ ನಡೆದಿದೆ. ಈಗ 21ನೇ ಶತಮಾನದಲ್ಲಿ ಜಂಗಮರು ಅಂದರೆ ಜಾತಿ ಜಂಗಮರು ಅಂತ ವಿಶ್ಲೇಷಣೆ ಮಾಡ್ತೇವೆ. ವರ್ತಮಾನದಲ್ಲಿ ಪುರೋಹಿತಶಾಹಿಗಳು ಅಂದ್ಕೂಳೆ ನಾವು ಒಂದು ಜಾತಿಯವ್ರ ಮೇಲೆ ಬಿಡ್ತೀವಿ. ಅಲ್ಲ, ಸ್ಥಾವರ ಅಂದ್ರೆ ದ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್. ಉದಾಹರಣೆಗೆ ನಾವು ಗಾಂಧೀಜಿಯವರ 151ನೇ ಜನ್ಮ ದಿನಾಚರಣೆಯನ್ನು 2ನೇ ತಾರೀಕಿಗೆ ಆಚರಣೆ ಮಾಡ್ಕೊಂಡ್ವಿ. ಮೌಲ್ಯಗಳು ಹಾಳಾಗುವುದು, ಗಾಂಧಿ ವಿಗ್ರಹಗಳನ್ನು ಇಡೋದನ್ನು ಬಿಡಂಗಿಲ್ಲ ನಾವು. ಪ್ರತಿ ಊರೊಳಗೂ MG ಸರ್ಕಲ್, ಬೆಂಗಳೂರಿನಂಥ ನಡೆಯಬಾರದ ಸಂಗತಿ ನಡೆಯುವಂಥ ಐಷಾರಾಮಿ ಪ್ರದೇಶಕ್ಕೆ ಮಹಾತ್ಮ ಗಾಂಧಿ ರೋಡ್, MG ರೋಡ್, ಶಾರ್ಟನ್ಡ್ ಇನ್ MG ರೋಡ್, ಬ್ರಿಗೇಡ್ ರೋಡ್. ಅಂತ ಕರ್ಮ ನೋಡ್ರಿ ಗಾಂಧೀಜಿದು. ಹೆಸರರ ಮಹಾತ್ಮ ಗಾಂಧಿದು ಒಂದು ಸರಳ ಕೆಲಸನೂ ಅಲ್ಲಿ ನಡೆಯೋದಿಲ್ಲ. ಹಾಗೆ ಅಂಥ ವಿರೋಧಾಭಾಸಗಳು ಪ್ರತಿಯೊಂದು ಊರಲ್ಲೂ ಗಾಂಧಿ ಸರ್ಕಲ್. ಯಾಕಂತಂದ್ರೆ ಟು ವಿಟ್ನೆಸ್ ಆಲ್ ದೀಸ್ ನೆಗೆಟಿವ್ ಐಡಿಯಾಲಜಿ ಆಫ್ ಗಾಂಧಿ ಫಿಲಾಸಫಿ, ಅದನ್ನು ನೋಡಕ್ಕೆ ಸಾಕ್ಷಿ ಇರ್ಬೇಕು ಗಾಂಧೀಜಿ ಅಷ್ಟೇ. ಅಂದರೆ ನಾವೇನು ಮಾಡಿದ್ವಿ, ಮತ್ತೆ ಯಾರೂ ಈ ಮೂರ್ತಿ ಭಂಜಕತೆ ಬೇಡ ಅಂದ್ರೆ ಅವ್ರನ್ನ ತಂದು ಸರ್ಕಲ್ನಲ್ಲಿ ನಿಲ್ಲಿಸಿದ್ವಿ. ಹಾಗೆ ಬಸವಣ್ಣನ ಸ್ಟ್ಯಾಚ್ಯೂ ನಿಲ್ಸೋಕ್ಕೂ ನಾವು ಹೋರಾಟ ಮಾಡ್ತೀವಿ. ಅದು ಸರಿ ತಪ್ಪು, ದಟ್ಸ್ ಆಲ್ ಸೆಕೆಂಡರಿ. ಅದನ್ನು ಮಾತಾಡೋಷ್ಟು ನಾನು ದೊಡ್ಡವನಲ್ಲ. ಹೀಗಿದ್ದಾಗ ಸ್ಥಾವರ ಅನ್ನೋದು ಅಳಿವಿದೆ. ಈಗ ಉದಾಹರಣೆಗೆ ಈ ದೇಹಕ್ಕೂ ಅಳಿವಿದೆ, ಇದು ಸಾಯ್ತದೆ, ಇದು ನಶಿಸಿ ಹೋಗುತ್ತೆ. ಆದರೆ ಇದಕ್ಕೆ ಯಾಕೆ ಅಳಿವಿಲ್ಲ? ವೈ ದಿಸ್ ಬಾಡಿ ನೆವರ್ ಡೈಸ್? ಈ ದೇಹ ಹೋಗುತ್ತೆ, ಇದರ ಚೈತನ್ಯ ಹೋಗೋದಿಲ್ಲ. ಈ ದೇಹ ಮಾಡಿದ ಸಾಧನೆ ಹೋಗೋದಿಲ್ಲ. 900 ವರ್ಷ ಆಯಿತು ಬಸವಣ್ಣ ಹೋಗಿ, ದೇಹ ಹೋಯ್ತು. ಬಸವಣ್ಣವರು ದೇಹ ಬಿಟ್ಟರು, ಅಲ್ಲಮ ಪ್ರಭುಗಳು ದೇಹವನ್ನು ಬಿಟ್ಟರು. ಆದರೆ ಅವರು ಜೀವಂತವಾಗಿದ್ದಾರೆ. ಅವರು ನಮ್ಮ ಮನಸ್ಸಿನೊಳಗದಾರೆ, ನಮ್ಮ ಚಿಂತನೆಯೊಳಗಿದ್ದಾರೆ, ನಮ್ಮ ಆಲೋಚನಾ ಕ್ರಮದೊಳಗದಾರೆ, ನಮ್ಮ ಆಚರಣೆಗಳಲ್ಲದಾರೆ, ನಮ್ಮ ನಂಬಿಕೆಯಲ್ಲಿದ್ದಾರೆ. ಅದಕ್ಕೆ ಅವರು ಸ್ಥಾವರ ಅಲ್ಲ, ಅವರು ಜಂಗಮ ಸ್ವರೂಪಿ. ಯಾರು ಮಹಾಜ್ಞಾನಿಯಾಗಿರ್ತಾನೆ, ಸಮಾಜಮುಖಿಯಾಗಿ ಚಿಂತನೆಯನ್ನು ಮಾಡ್ತಾನೆ, ಸಮಾಜದ ಒಳಿತಿಗಾಗಿ ತನ್ನ ದೇಹವನ್ನು ಲೆಕ್ಕಿಸದೆ ಕೆಲಸ ಮಾಡ್ತಾನೆ, ಅವನು ಜಂಗಮ. ಜಂಗಮದ ಕಾನ್ಸೆಪ್ಟ್ ಕೂಡ ತುಂಬ ಅದ್ಭುತವಾಗಿ ನಂತರ ಸುಮಾರು 5 ದಶಕಗಳಿಂದ ವಿಶ್ಲೇಷಣೆ ಸಾಗಿದೆ. ಅದು ಬಹಳ ಅನುಕರಣೀಯ ಮತ್ತು ತುಂಬ ಸಂಭ್ರಮ ಪಡುವಂಥ ಕೆಲಸ. ಜಂಗಮಕ್ಕೆ ಅಳಿವಿಲ್ಲ ಅಂತ. ಈ ದೇಹ ಏನು ಶಾಶ್ವತ ಅಂದ್ರೆ ಇವರೆಲ್ಲ ಹೇಳ್ತಾರಲ್ಲ, ಆದ್ರೆ ದೇವಾಲಯಗಳು ಶಾಶ್ವತ, 1000 ವರ್ಷದ್ದು ಅದಾವ. ಆದರೆ ಇವತ್ತು ನೋಡಿ, ಅನುಭವ ಮಂಟಪ ಇಲ್ಲ ಬಸವ ಕಲ್ಯಾಣದಲ್ಲಿ. 12ನೇ ಶತಮಾನದಿದ್ದ ಅನುಭವ ಮಂಟಪ ನನಗೊಂದು ಪ್ರಶ್ನೆ ಕಾಡ್ತಾ ಇತ್ತು. ಅಷ್ಟು ದೊಡ್ಡ ಐತಿಹಾಸಿಕ ಅನುಭವ ಮಂಟಪ ಯಾಕಿಲ್ಲ? ನಮ್ಮ ಶರಣರು ಹಂಗೆ ಇಟ್ಟಿದ್ರಂದ್ರೆ ಈ ವಚನಕ್ಕೆ ಅರ್ಥ ಬರ್ತಾ ಇದ್ದಿಲ್ಲ. ಸ್ಥಾವರಕ್ಕೆ ಕಳಿವುಂಟು ಅಂತ ಹೇಳಿ ಒಂದು ದೊಡ್ಡ ಅರಮನೆ ಕಟ್ಟಿದ್ರೆ ಏನು ಪ್ರಯೋಜನ? ಅವರು ಆ ಬಯಲನ್ನೇ ಬಿತ್ತಿ ಬಯಲನ್ನೇ ಬೆಳೆದು ಅಂತ ಕಾನ್ಸೆಪ್ಟ್ ಇತ್ತಲ್ಲ ಅಲ್ಲಮ್ಮನ ಪರಿಕಲ್ಪನೆ. ಎಲ್ಲರೂ ಒಂದು ಬಯಲಲ್ಲಿ ಸೇರಿ ಆಲೋಚನೆ ಮಾಡ್ತಾ ಇದ್ರು. ಅನುಭವ ಮಂಟಪ ವಾಸ್ ನಾಟ್ ಎ ಕನ್ಸ್ಟ್ರಕ್ಟೆಡ್ ಪ್ಯಾಲೇಸ್. ಹಾಗಿದ್ರೆ ಅದರ ಸರಿಸಮಾನವಾಗಿಯೇ ಆಕ್ಸ್ಫೋರ್ಡ್ ವಿಶ್ವವಿದ್ಯಾಲಯ ಬಂತು. ಅದೆಷ್ಟು ಅದ್ಭುತವಾದ ಬಿಲ್ಡಿಂಗ್ ಇದೆ. ಆವಾಗ ನನಗೆ ಅಲ್ಲಿ ಹೋದಾಗ ಅನಿಸ್ತು, ಏನಪ್ಪ ಇಷ್ಟು ದೊಡ್ಡ ಕಟ್ಟಡ ಇದೆ, ನಮ್ಮ ಅನುಭವ ಮಂಟಪ ಯಾಕಿಲ್ಲ ಅಂತ ನಂಗೆ ಬೇಸರ ಆಯಿತು. ನಿಜವಾದ ಅರ್ಥ ತಿಳ್ಕೊಂಡ್ಮೇಲೆ, ವಚನಕಾರರ ಧೋರಣೆ ಅರ್ಥ ಆದಮೇಲೆ ಅವರು ಆಲೋಚನಾ ಕ್ರಮಕ್ಕೆ ಹೆಚ್ಚು ಕೊಟ್ಟರು. ಕಟ್ಟಡಕ್ಕೆ ಮಹತ್ವ ಕೊಡಲಿಲ್ಲ, ವಚನಗಳಿಗೆ ಮಹತ್ವ ಕೊಟ್ಟರು, ವಚನಗಳ ದಾಖಲೀಕರಣಕ್ಕೆ ಮಹತ್ವ ಕೊಟ್ಟರು, ಆ ತತ್ವದ ಅಳವಡಿಕೆಯ ಮೂಲಕ ವ್ಯಕ್ತಿತ್ವ ವಿಕಸನಕ್ಕೆ ಮಹತ್ವ ಕೊಟ್ಟರು. ದೇ ಎಕ್ಸ್ಪೆಕ್ಟೆಡ್ ಎನ್ಲೈಟ್ಮೆಂಟ್ ಥ್ರೂ ನಾಲೆಡ್ಜ್. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಅಜ್ಞಾನವನ್ನು ಜ್ಞಾನದ ಮೂಲಕವೇ ಹೊಡೆದೋಡಿಸ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು, ಹೊರತಾಗಿ ಕಟ್ಟಡದ ಮೂಲಕ ಅಲ್ಲ. ಹಾಗೆ ಟೀಕೆ ಮಾಡಿ, ದೇವಸ್ಥಾನಗಳಿಗೆ ಟೀಕೆ ಮಾಡಿ, ಅನುಭವ ಮಂಟಪನ ಒಂದು ದೊಡ್ಡ ಕಟ್ಟಡ ಮಾಡಿದ್ರೆ ಬಹಳ ದೊಡ್ಡ ಅಪಹಾಸ್ಯಕ್ಕೆ ನಮ್ಮ ಶರಣರು ಗುರಿ ಆಗ್ತಾ ಇದ್ರು. ಬಸವಣ್ಣ ವಾಸ್ ಅ ವೆರಿ ವೆರಿ ಕ್ಲೆವರ್ ಅಡ್ಮಿನಿಸ್ಟ್ರೇಟರ್. ಹಿ ನ್ಯೂ ಆಲ್ ದ ಕಾನ್ಸಿಕ್ವೆನ್ಸಸ್. ಈ ಥರದ ಒಂದು ದೊಡ್ಡ ಲಕ್ಷದ ಮೇಲೆ 96,000 ಲಕ್ಷಾಂತರ ಜನರನ್ನ ಒಂದು ಕಡೆ ಒಗ್ಗೂಡಿಸಿದಾಗ ಈ ಹೋರಾಟವನ್ನು ವಿಫಲ ಮಾಡಲಿಕ್ಕೆ ಅನೇಕ ಕುಚೋದ್ಯ ಪ್ರಶ್ನೆಗಳನ್ನು ಕೇಳ್ತಾರೆ, ತಂತ್ರ ಕುತಂತ್ರಗಳನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಆಳವಾದ ಜ್ಞಾನ ಐತೆ. ಯಾಕಂದ್ರೆ ಹಿಂದೆ ವಿಫಲವಾದ ಎಲ್ಲ ದೋಷಪೂರಿತ ಇನ್ನುಳಿದ ಧರ್ಮಗಳ ದೋಷಪೂರಿತ ಸಂಗತಿಗಳನ್ನು ಬಹಳ ಆಳವಾಗಿ ಬಸವಣ್ಣ ಅರ್ಥ ಮಾಡ್ಕೊಂಡಿದ್ದ. ಅವುಗಳನ್ನು ಆಧರಿಸಿ ಅಲ್ಲಿ ಏನು ದೋಷ ಇದ್ದು ಬಿಟ್ಟು ದೋಷರಹಿತವಾದ ಒಂದು ಧಾರ್ಮಿಕ ವ್ಯವಸ್ಥೆಯನ್ನ, ದೋಷರಹಿತವಾದ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಬೇಕಾಗಿತ್ತು.
ಆ ದೋಷರಹಿತ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕಾದಾಗ ಏನೇನು ಪ್ರಶ್ನೆಗಳು ಏಳಬಹುದು, ಏನೇನು ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದು ಗೊತ್ತಿತ್ತು. ಅಲ್ಲಪ್ಪ, ನೀನೇ ನಾವು ದೇವಾಲಯಗಳನ್ನ ಕಟ್ಟಿದ್ರೆ ತಮಾಷೆ ಮಾಡ್ತೀವಿ, ಸ್ಥಾವರಕ್ಕೆ ಕಳಿವುಂಟು ಜಂಗಮಕ್ಕೆ ಕಳಿವಿಲ್ಲ ಅಂತ ಹೇಳ್ತಿದ್ದಿ, ನೀನೇ ಒಂದು ದೊಡ್ಡ ಅನುಭವ ಮಂಟಪ ಕಟ್ಟಿಯಲ್ಲ ಅಂತ ಕೇಳಬಹುದು. ಮನುಷ್ಯನ ಜ್ಞಾನದ ಶಾಖೆಯನ್ನು ವಿಸ್ತಾರ ಮಾಡಲಿಕ್ಕೆ ಕಟ್ಟಡ ಬೇಕಾಗಿರಲಿಲ್ಲ. ಸೊ ಈ ವಚನ ವ್ಯಕ್ತಿ ಇದನ್ನು ಹೇಳಿ 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 ಬಹು ಚರ್ಚಿಸಿ ಶೂನ್ಯ ಸಂಪಾದನೆಯಲ್ಲಿ ಪ್ರತಿಯೊಂದು ವಚನಕ್ಕೂ ಒಂದು ಕಲ್ಪನೆಯನ್ನು ಕೊಟ್ಟು ಇಡೀ ಶೂನ್ಯ ಸಂಪಾದನೆ ಪುಸ್ತಕನ ರಚನೆ ಮಾಡಿದ್ದಾರೆ ನಮ್ಮ ಹಿರಿಯರು. ಅವರು ದಟ್ ಇಸ್ ನಾಟ್, ಈ ಮೈಸೂರಿನಲ್ಲಿ ತಿಪ್ಪೇರುದ್ರ ಸ್ವಾಮಿಯವರು ಕೂಡ ವಚನಗಳನ್ನು ಆಧರಿಸಿ ಶರಣರನ್ನು ಕಾದಂಬರಿಯಲ್ಲಿ ಚಿತ್ರಿಸಿ ಕೊಟ್ಟಿದ್ದಾರೆ. ಆದರೆ ಅದು ಅವರವರ ಗ್ರಹಿಕೆಯ ಮಟ್ಟಕ್ಕೆ, ಅದೆಲ್ಲ ಸತ್ಯ ಅಂತಲ್ಲ, ಹಾಗಂತ ಸುಳ್ಳು ಅಂತನೂ ಅಲ್ಲ. ಅಂದರೆ ಏನು ಎವಿಡೆನ್ಸ್ ಇರ್ತದೆ. ಈಗ ನಾನು ಹೋದರೂ ನಾನು ಬರೆದ ಬರಹ, ನಾನು ಬರೆದ ಕವಿತೆಗಳು ನನ್ನ ಮನೋಧರ್ಮಕ್ಕೆ ಎವಿಡೆನ್ಸ್ ಆಗಿಬಿಡ್ತಾವೆ, ಸಾಕ್ಷಿ ಪ್ರಜ್ಞೆ ಆಗಿಬಿಡ್ತಾವೆ. ಹಾಗೆ ಎಲ್ಲರ ವಚನಗಳು ಸಾಕ್ಷಿ ಪ್ರಜ್ಞೆಗೊಳ್ಳೋದ್ರಿಂದ ನಮಗೆ ಯಾವ ಸಮಸ್ಯೆನೂ ಬರೋದು. ನೀವು ಇಡಿಯಾಗಿ ವಚನಗಳನ್ನ ಹೇಳಿದ್ರೆ ಬಸವಣ್ಣನ ವ್ಯಕ್ತಿತ್ವ ಗೊತ್ತಾಗ್ತದೆ. ಮಹಾದೇವಿ ಅಕ್ಕನ ಎಲ್ಲ ವಚನಗಳನ್ನು ಸಮಗ್ರವಾಗಿ 450 ಲಭ್ಯವಿರುವ ವಚನಗಳನ್ನು ಓದಿದಾಗ ಅಕ್ಕನ ಇಡೀ ವ್ಯಕ್ತಿತ್ವ ನಮ್ಮ ಕಣ್ಮುಂದೆ ಬರ್ತದೆ. ಅಲ್ಲಮ ಪ್ರಭುಗಳು ಎಷ್ಟು ಅಲೌಕಿಕ ಶಕ್ತಿಯಲ್ಲಿ ಪ್ರಬಲರಾಗಿದ್ದರು ಅನ್ನೋದು ನಮಗೆ ಅವರ ವಚನಗಳನ್ನು ಓದಿದಾಗ ಗೊತ್ತಾಗ್ತದೆ. ಓದು ಮತ್ತು ಓದಿನ ಗ್ರಹಿಕೆ ಅವರ ಇಡೀ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ. ನಮಗೆ ಅವ್ರದ್ದು ಎಲ್ಲಿ ದಾಖಲೆಗಳು ಸಿಕ್ಕಿಲ್ಲ, ಅವ್ರು ಹೀಗೆ ಇದ್ರು, ಅವ್ರ ಲೈಫ್ ಸ್ಟೈಲ್ ಹೀಗಿತ್ತು ಅಂತ ಅನ್ನೋದಕ್ಕೆ ನಮಗೆ ನಿಖರವಾದ ಮಾಹಿತಿ ಇಲ್ಲ. ಈಗಿನ ಕಾಲದ ಸಾಮಾಜಿಕ ಜಾಲತಾಣ ಆಗಿದ್ರೆ ನಾವೆಲ್ಲವನ್ನೂ ನಾವು ಅಪ್ಡೇಟ್ ಮಾಡಿಬಿಡ್ಬೋದಾಗಿತ್ತು. ಆದ್ರೆ ಅವರ ಅಪ್ಡೇಷನ್ ಎಲ್ಲಿತ್ತು ಅಂದ್ರೆ ವಚನಗಳಲ್ಲಿತ್ತು. ಅದಕ್ಕೆ ನಾನು ಹೇಳೋದು, ನೀವು ಧಾರ್ಮಿಕ ಸೈದ್ಧಾಂತಿಕ ಹೋರಾಟಕ್ಕಿಂತ ಹೆಚ್ಚು ವಚನ ಮಾರ್ಗ ಅನ್ನುವಂಥ ಪದನೇ ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದ್ರೆ, ಅದೇ ನಮಗೆ ದೊಡ್ಡ ಹಾದಿಯನ್ನು ನಿರ್ಮಿಸಿಕೊಡಬಲ್ಲದು, ಅದೇ ಒಂದು ದೊಡ್ಡ ಶಕ್ತಿಯನ್ನು ನಮಗೆ ತುಂಬಬಲ್ಲದು. ವಚನಗಳನ್ನು ಬಿಟ್ಟರೆ ಏನೂ ಇಲ್ಲ. ಸುಮ್ಮನೆ ನಾವು ಧರ್ಮ, ಅದರ ಎಸ್ಟಾಬ್ಲಿಷ್ಮೆಂಟು, ಸಿದ್ಧಾಂತ, ಬಸವಣ್ಣನ ಆರಾಧನೆ, ಅಲ್ಲಮನ ಆರಾಧನೆಯಲ್ಲಿ ಹೋದರೆ ನಾವೇನು ನಮ್ಮ ಬದುಕನ್ನು ವಿಸ್ತರಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹೊಸ ತಲೆಮಾರಿಗೆ ವಚನಗಳ ವ್ಯಾಖ್ಯಾನ ಸರಿಯಾಗಬೇಕು. ಹೇಗೆ ಅವರು ಪ್ರೂವ್ ಮಾಡಿದರು, ಹೌ ದೇ ಹ್ಯಾವ್ ಸ್ಟ್ರಾಂಗ್ಲಿ ಪ್ರೂವ್ಡ್ ದೆಮ್, ಎಷ್ಟು ಆಳವಾಗಿ ಅದನ್ನು ಪ್ರೂವ್ ಮಾಡಿದರು. ಆಮೇಲೆ ಸ್ಥಾವರ ಕಳಿವುಂಟು ಜಂಗಮಕ್ಕೆ ಕಳಿವಿಲ್ಲಪ್ಪ, ಮೊದಲು ಅಲ್ಲಿಗೆ ಹೋಗೋದನ್ನು ಬಿಡ್ರಿ, ಅನುಭವ ಮಂಟಪಕ್ಕೆ ಬರ್ರಿ. ನಿಮಗೆ ಯಾವಾಗ ಅಸಮಾಧಾನ ಅನಿಸುತ್ತಲ್ಲ, ದೇವಸ್ಥಾನಕ್ಕೆ ಹೋಗಿಲ್ಲ ಅನ್ನುವಂಥ ಒಂದು ವ್ಯಾಕ್ಯೂಮ್, ಖಾಲಿತನ ಕಾಣ್ತದಲ್ಲ, ಇಲ್ಲಿ ಬರ್ರಿ. ಮತ್ತು ಇಲ್ಲಿ ಬಂದ್ರೆ ಇಲ್ಲಿ ಏನು ನಾವು ಪೂಜಾ ಪುನಸ್ಕಾರ ಏನಿಲ್ಲ. ಚಿಂತನ ಮಂಥನವೇ ದೇವರ ಆರಾಧನೆ, ಚಿಂತನ ಮಂಥನವೇ ಮನಸ್ಸಿನ ವಿಕಸನವೇ, ಮನಸ್ಸಿನಲ್ಲಿ ಅರಳಬಹುದಾದ ಸಂತಸ, ಮನಸ್ಸಿನಲ್ಲಿ ಹುಟ್ಟಬಹುದಾದ ಸಂಭ್ರಮ. ಓ, ದ್ಯಾಟ್ ಗಿವ್ಸ್ ಯು ಎ ಬಿಗ್ ರಿಲೀಫ್. ಯಾವುದು ನಿಮಗೆ ನನಗೆ ಭಾಳ ಹಿತ ಅನಿಸ್ತು, ನನಗೆ ಭಾಳ ಆರಾಮ ಅನಿಸ್ತು, ಅಲ್ಲಿ ಹೋಗ್ಬೇಕಾಗಿಲ್ಲ. ಆ ರಗಳೆ, ಆ ದೇವಸ್ಥಾನ ಕುಂತ್ಕೊಂಡು ಧ್ಯಾನ ಮಾಡಿದಾಗ, ಶಿವಯೋಗ ಮಾಡಿದಾಗ ಅದು ಸಿಗುತ್ತಲ್ಲ ನಿಮ್ಗೆ. ಯಾವ ಸಂತೋಷಕ್ಕಾಗಿ, ಯಾವ ಸುಖಕ್ಕಾಗಿ ನೀವು ಅಲ್ಲಿ ಹೋಗ್ತೀರಿ, ಅಲ್ಲಿ ಹೋಗ್ಲಾರ್ದೇ ಸಿಗುತ್ತಲ್ಲ. ಅಲ್ಲಿ ಹೋಗ್ಲಾರ್ದ ಸಿಗುವಂತಹ ಸ್ಥಾನ ಇಲ್ಲಿ ಅನುಭವ ಮಂಟಪ ಇದೆ, ಇಲ್ಲಿ ಬನ್ರಿ, ಇಲ್ಲಿ ಚರ್ಚೆ ಮಾಡೋಣ, ಅವಾಗ ನಿಮ್ಗೆ ಖುಷಿ ಸಿಗುತ್ತೆ. ನೀನು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅನ್ನುವಂಥ ಖಿನ್ನತೆ, ದೇವಸ್ಥಾನಕ್ಕೆ ಹೋಗಲೇ ಇಲ್ಲ ಅನ್ನುವಂಥ ಖಾಲಿತನ ನಿನಗೆ ಕಾಡೋದೇ ಇಲ್ಲ. ದ್ಯಾಟ್ ನೆವರ್ ಅಫೆಕ್ಟ್ಸ್ ಯು ಅಂತ ಹೇಳಿ ನಿಧಾನಕ್ಕೆ ಈ ಒಂದು ಸೂತ್ರದ ಮೂಲಕ ಸಂಘಟನೆ ಮಾಡ್ತಾ ಬಂದರು. ಬಂದ ಮೇಲೆ ದೇವಾಲಯಗಳಿಗೆ ಹೋಗೋದು ಬಿಡಿಸಿದ್ರು. ಗುಡಿಸೊಂದು ಬಿಡ ಗುಡ್ಡೆ ಹಾಕೋದ, ಅಲ್ಲಿದ್ದವ್ರನ್ನ ಸೇರಿಸಿ ಇಲ್ಲಿ ಕೂಡ್ಸೋದ, ರಸ್ತೆಯಲ್ಲಿದ್ದವ್ರನ್ನ ತಂದು ಮನೇಲಿ ಕೂಡಿಸ್ಕೊಳ್ಳೋದ, ಸಂತೆಯಲ್ಲಿ ತಿರುಗೋರನ್ನ ತಂದು ಒಂದು ಹಾಲ್ನಲ್ಲಿ ಕೂಡಿಸೋದ ಅಲ್ಲ. ವೆನ್ ದೇ ಆರ್ ಗ್ಯಾದರ್ಡ್, ಯು ಹ್ಯಾವ್ ಟು ಟೀಚ್ ದಮ್, ಯು ಹ್ಯಾವ್ ಟು ಮೌಲ್ಡ್ ದಮ್, ಯು ಹ್ಯಾವ್ ಟು ಮೌಲ್ಡ್ ದೇರ್ ಪರ್ಸನಾಲಿಟಿ, ಯು ಹ್ಯಾವ್ ಟು ಶೇಪ್ ದೇರ್ ಪರ್ಸನಾಲಿಟಿ. ಮತ್ತೆ ಚರ್ಚೆ, ಸಂವಾದ, ಚಿಂತನೆ. ಯಾವುದರ ವಿರುದ್ಧ ಚಿಂತನೆ ಅಂತಂದ್ರೆ ಆಸೆ, ಆಮಿಷ, ದುರಾಸೆ, ಎಲ್ಲವೂ ನನಗಿರ್ಲನ್ನುವಂಥ ಆಸೆ ಎಂಬುದು ಅರಸನಿಗುಂಟು ಅಂತ ಹೇಳ್ತಾರಲ್ಲ ಶರಣೆ. ಎಷ್ಟು ಧೈರ್ಯ ಇರಬೇಡ. ಅರಸನ್ನ ಆಸೆಬುರ್ಕ ಅಂತ ಅನ್ಬೇಕಾಗಿತ್ತು ಅಂದ್ರೆ ಅನುಭವ ಮಂಟಪ ಎಷ್ಟು ಧೈರ್ಯವನ್ನು ಕಲಿಸಿದೆ ನೋಡಿ. ಯಾರಾದರೂ ಅರಸನ ವಿರುದ್ಧ ಮಾತಾಡಿದ್ರೆ ನಾಲಿಗೆ ಕತ್ತರಿಸ್ತಿದ್ರು. ಯಾಕಂದ್ರೆ ನಾಲಿಗೆ ಕತ್ತರಿಸಂತ ಪ್ರಶ್ನೆಯನ್ನು ಕೇಳೇ ಇಲ್ಲ ಶರಣೆ.
ನಿನಗೆ ಆಸೆ ಐತೆ, ಯಾಕಂದ್ರೆ ನೀ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ ಸುಮ್ಮನೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದನ್ನ ತೆರಿಗೆಯನ್ನು ನಮ್ಮ ಸಲ ಬಳಸದೇ ಇಲ್ಲ ಅಂದಮೇಲೆ ನೀನು ಆಸ್ಪುರ್ಕ. ನೀ ಇಟ್ಕೊಳ್ತೀವಿ ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಇಟ್ಕೊಳ್ತೀವಿ ಅಂದ್ರೆ ನೀನು ಆಸ್ಪುರ್ಕಾನೆ. ಅದು ಮುಂದಿನ ವಿವಿಧ ವಚನಗಳ ಹಂತದಲ್ಲಿ ಅದನ್ನೆಲ್ಲ ಗಮನಿಸೋಣ. ಒಳಗೆ ಬಂದ್ಮೇಲೆ ಹೇಳ್ತಾನೆ ದ್ಯಾನ್ ಈಗ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಒಂದು ಕಂಪ್ನಿಗೆ ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ಮೇಲೆ ಮಾಡರ್ನ್ ಡೇಸ್ನಲ್ಲಿ ಅವ್ರು ಹೇಳ್ತಾರೆ, ನೋಡಪ್ಪ ನೀನು ನಿನ್ನ MBAದಲ್ಲಿ ಏನಾದರೂ ಓದಿರೋ, ನೀನು MTechನಲ್ಲಿ ಏನು ಓದಿಯೋ ನನಗೆ ಬೇಕಾಗಿಲ್ಲ, ನಿನ್ನ ಮಾರ್ಕ್ಸ್ ಕಾರ್ಡ್ನಲ್ಲಿ ಗೋಲ್ಡ್ ಮೆಡಲ್ ನನಗೆ ಬೇಕಾಗಿಲ್ಲ. ಐ ವಿಲ್ ಟೆಲ್ ಯು ದ ನೀಡ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಫ್ರಾಮ್ ಅವರ್ ಕಂಪನಿ. ನಮ್ಮ ಕಂಪನಿ ಏನನ್ನು ಬಯಸ್ತದೆ, ನಮ್ಮ ಕಂಪನಿ ಸಿದ್ಧಾಂತ ಏನು, ಯು ಹ್ಯಾವ್ ಟು ಕಸ್ಟಮೈಸ್ ಯುವರ್ ಮೈಂಡ್ ಸೆಟ್ ಅಕಾರ್ಡಿಂಗ್ ಟು ದಿ ರಿಕ್ವೈರ್ಮೆಂಟ್ ಆಫ್ ದಿಸ್ ಕಂಪನಿ, ನಾಟ್ ದ ಪ್ರೀವಿಯಸ್ ನಾಲೆಜ್ ಯು ಹ್ಯಾವ್ ಗೇನ್ಡ್. ನೀ ಏನು ನಿನ್ನ ಜೀವನದಲ್ಲಿ ನಿನ್ನ ವಿದ್ಯೆಯ ಮೂಲಕ ಗಳಿಸಿಯಲ್ಲ ಅದು ನಮಗೆ ಬೇಕಾಗಿಲ್ಲ. ಈ ನೋಡಿ ಎಲ್ಲ ಪಾಪ ಸಾಫ್ಟ್ವೇರ್ ಹುಡುಗರನ್ನ ಕೇಳ್ರಿ, ಇಲ್ಲಿ ಓದಿದ್ದೇ ಬೇರೆ ಸರ್, ಅಲ್ಲಿ ಆಗೋದೇ ಬೇರೆ. ವೈ ಇಟ್ ಹ್ಯಾಪನ್ಸ್ ಸೊ? ಬಿಕಾಸ್ ದಟ್ ಕಂಪ್ನಿ ಹ್ಯಾಸ್ ಗಾಟ್ ಇಟ್ಸ್ ಓನ್ aims and objects. That company leads according to aims and objects and it implements its employees to execute them. ನೀವು ಅದನ್ನು ಮಾಡೋ ಯೋಗ್ಯತೆ ಇದ್ರೆ ಬರ್ರಿ, ಇಲ್ಲಕ್ಕೆ ಗೆಟ್ ಲಾಸ್ಟ್, ಯು ವಿಲ್ ಬಿ ರಿಲೀವ್ಡ್ ಇಮಿಡಿಯೇಟ್ಲಿ ವಿತೌಟ್ ನೋಟಿಸ್. ಹಾಗಾದರೆ ಅನುಭವ ಮಂಟಪಕ್ಕೆ ಹೋಗುವ ಅರ್ಹತೆ ಏನು? ನಿಮಗೆ ಛಲ ಬೇಕು, ಸಾತ್ವಿಕ ಛಲ ಬೇಕು. ಯುದ್ಧದಲ್ಲಿ ಗೆಲ್ಲುವ ಛಲ ಅಲ್ಲ, ಹಣವನ್ನು ಗಳಿಸುವ ಛಲ ಅಲ್ಲ, ಹಿಂಸೆಯ ಮೂಲಕ ಕ್ರೌರ್ಯದ ಮೂಲಕ ಅಧಿಕಾರವನ್ನು ಪಡೆಯುವ ಛಲ ಅಲ್ಲ, ಹಣದ ಸಂಗ್ರಹಣೆ ಛಲ ಅಲ್ಲ, ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟುವ ಛಲ ಅಲ್ಲ. ನಿಮಗೂ ಛಲ ಬೇಕು, ಬಟ್ ಆ ಛಲ ದ್ಯಾಟ್ ಶುಡ್ ಬಿ ವೆರಿ ಪಾಸಿಟಿವ್, ದ್ಯಾಟ್ ಶುಡ್ ಬಿ ವೆರಿ ವೆರಿ ಕನ್ಸ್ಟ್ರಕ್ಟಿವ್. ನಮಗೂ ಛಲ ಬೇಕು. ಮಾಡರ್ನ್ ಸೈಕಾಲಜಿ ಏನು ಹೇಳ್ತದೆ? ಯು ಶುಡ್ ಹ್ಯಾವ್ ಸ್ಟ್ರಾಂಗ್ ideas in your mind and you should execute all those strong ideas to your subconscious mind. ಸೈಕಾಲಜಿಯಲ್ಲಿ ಅದನ್ನೇ ಹೇಳ್ತದೆ, ನಮ್ಮ ವ್ಯಕ್ತಿತ್ವ ವಿಕಸನದಲ್ಲಿ ಸೂತ್ರನದ. ನೀನು ನಿನ್ನ ಅಂತರಾತ್ಮ, ನಿನ್ನ ಸಬ್ಕಾನ್ಷಿಯಸ್ ಮೈಂಡ್ ಇದೆಲ್ಲ, ಆ ಮನಸ್ಸಿಗೆ ನೀನು ಸಕಾರಾತ್ಮಕ ಸಂಗತಿಗಳನ್ನು ಇಂಪೋಸ್ ಮಾಡಬೇಕು. ಅದು ನಿನ್ನ ಛಲವಾಗಿ ಅದನ್ನು ಶರಣರು ಛಲಬೇಕು ಅಂದರು. ಸಿ ವೆರಿ ಬ್ಯೂಟಿಫುಲ್. ಎಷ್ಟು ನಾನು ಸುಮಾರು 2004ರಿಂದ ಇಲ್ಲಿವರೆಗೆ 1,000 ತರಬೇತಿಗಳನ್ನು ಆಯೋಜನೆ ಮಾಡಿದ್ದೀನಿ. 1,000 ತರಬೇತಿಗಳಲ್ಲಿ ಹೇಳುವ ಪ್ರಶ್ನೆಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ, ನನ್ನ ಮನಸ್ಸಿನಲ್ಲಿ ಉಂಟಾಗುವ ತಲ್ಲಣಗಳಿಗೆ, ಎದುರಿಗಿರುವಂತಹ ಜನ ಕೇಳುವ ಪ್ರಶ್ನೆಗಳಿಗೆ ವಚನದಲ್ಲಿ ಖಂಡಿತವಾಗಿ ಉತ್ತರ ಸಿಗ್ತದೆ. ನಿಮ್ಗಿನ್ನೂ ಹ್ಯೂಮನ್ ರಿಸೋರ್ಸ್ ಟೆಕ್ಸ್ಟ್ ಬುಕ್ನಲ್ಲಿ ಉತ್ತರ ಸಿಗುತ್ತಿಲ್ಲ ಗೊತ್ತಿಲ್ಲ, ನಮಗೆ ಸೈಕಾಲಜಿಯಲ್ಲಿ ಉತ್ತರ ಸಿಗುತ್ತೋ ಗೊತ್ತಿಲ್ಲ, ಆದರೆ ಎಲ್ಲದಕ್ಕೂ ಉತ್ತರ ವಚನಗಳಲ್ಲಿ ಸಿಗ್ತದೆ. ಅದಕ್ಕೆ ವಚನ ಮಾರ್ಗ ಅಂದ್ರೆ ದೊಡ್ಡ, ಅದು ಕೊನೆಯೇ ಇಲ್ಲದ ಮಾರ್ಗ, ನೆವರ್ ಎಂಡಿಂಗ್ ಪಾತ್. ಇಟ್ ಗಿವ್ಸ್ ಆಲ್ ಕೈಂಡ್ಸ್ ಆಫ್ ಸಜೆಷನ್ಸ್ ಆ್ಯಂಡ್ ಐಡಿಯಾಸ್ ಟು ಯುವರ್ ಮೈಂಡ್, ಐಡಿಯಾಸ್ ಟು ಯುವರ್ ಲೈಫ್. ಏನು ಬೇಕು? ಇಲ್ಲಿ ಬರೋನು ಮೊದಲು ಶರಣ ಅನಿಸ್ಕೋಬೇಕು. ಅವನಿಗೆ ಕೊಡುವ ಟೈಟ್ಲ್ ಏನು? HR ಮ್ಯಾನೇಜರ್, ಫೈನಾನ್ಸ್ ಮ್ಯಾನೇಜರ್, ಚೀಫ್ ಸೆಕ್ರೆಟರಿ, MD, ದೆನ್ ಎಲ್ಲ ನಿಮಗೆ ಡೆಸಿಗ್ನೇಷನ್ಸ್ ಅದಾವಲ್ಲ, ಅವೆಲ್ಲ ಡೆಸಿಗ್ನೇಷನ್ಸ್ ಅಂದ್ರೆ ಇಲ್ಲಿ ಕಾಮನ್ ಡೆಸಿಗ್ನೇಷನ್ ಏನು ಅಂದ್ರೆ ಶರಣ. ಶರಣ ಇಸ್ ಎ ಕಾಮನ್ ಡೆಸಿಗ್ನೇಷನ್, ಶರಣ ಇಸ್ ಅನ್ ಈಕ್ವಾಲಿಟಿ. ಇಲ್ಲಿ ಶರಣ ಆಗ್ಬೇಕು, ನೀವು ಸರಿ ಸಮಾನವಾಗಿರಬೇಕು. ನೋ ಕೇಡರ್ ಬೇಸ್ಡ್ ಸಿಸ್ಟಮ್, ಯರ್ ಆಲ್ ಆರ್ ಈಕ್ವಲ್. ಅಲ್ಲಿ ಕುಳಿತ ಅಲ್ಲಮ್ಮ ಅಂದ್ಬಿಟ್ಟು ಯರ್ ಆಲ್ ಈಕ್ವಲ್. ನೋಡಿ, ಹೊರಗಡೆ ಪ್ರಧಾನಿ, ಅನುಭವ ಮಂಟಪದಲ್ಲಿ ಸಾಮಾನ್ಯ ಶರಣ. ಮತ್ತೆ ಹೇಳ್ತಾನೆ, ನನಗಿಂತ ಕಿರಿಯರಿಲ್ಲ. ಸುಮ್ಮನೆ ಬಾಯಿ ಮಾತು ಹೇಳೋ ಫಿಲಾಸಫಿ ಅಲ್ಲ ಇದು. It is not the philosophy expressed commonly in a hypocritic way. ಹಿಪೋಕ್ರೆಟಿಕ್ ವೇದಲ್ಲಿ ಹೇಳಿದದ್ದಲ್ಲ ಇದು, ಆಳವಾಗಿ ಮನಸ್ಸಿನಿಂದ ಹೇಳಿದ್ದು ಬಸವಣ್ಣ. ಒಬ್ಬ ಪ್ರಧಾನಿ ಇನ್ನೊಂದು ವ್ಯವಸ್ಥೆಯಲ್ಲಿ ಬಂದು ಸಾಮಾನ್ಯನ ಹಾಗೆ ಕೊಡೋದಿದೆಯಲ್ಲ, ಅದರಷ್ಟು ಹ್ಯೂಮಿಲೇಷನ್, ಅದರಷ್ಟು ಅವಮಾನ ಯಾವುದೂ ಅಲ್ಲ. ಆದ್ರೆ ಬಸವಣ್ಣ ಅದನ್ನ ಅವಮಾನ ಅಂತ ಪರಿಭಾವಿಸಲಿಲ್ಲ. ಹಿ ಹ್ಯಾಸ್ ಟೇಕನ್ ಇಟ್ ಆಸ್ ಎ ಚಾಲೆಂಜ್. ಮೊದಲು ನಾನು ಸರಳ ಆದ್ರೆ ಉಳಿದವರು ಸರಳ ಆಗ್ತಾರೆ. ಆ ಬಸವಣ್ಣನೇ ಸ್ವತಃ ಅನುಭವ ಮಂಟಪದ ಅಧ್ಯಕ್ಷನಾಗುವುದಾಗಿತ್ತು. ಆದರೆ ಆಧ್ಯಾತ್ಮದ ಶಿಖರ ಪರ್ವತದಲ್ಲಿ ಏರಿದ ಅಲ್ಲಮನನ್ನ ಆ ಸ್ಥಾನಕ್ಕೆ ಕೂಡಿಸಿದ ಉದ್ದೇಶ ಅಂದ್ರೆ ಹಿ ವಾಸ್ ಗುಡ್ ಹೆಡ್ ಹಂಟರ್ ಅಂತ ಕರಿತೇವೆ. ಸೈಕಾಲಜಿಯಲ್ಲಿ ಮಾಡರ್ನ್ ಹ್ಯೂಮನ್ ರಿಸೋರ್ಸ್ನಲ್ಲಿ ಹೆಡ್ ಹಂಟರ್ಸ್ ಅಂತ ಕರೀತಾರೆ. ದೋಸ್ ಹೆಡ್
hunters identify the intellectual persons who suits to which post. ಯಾರು ಯಾವ ಅರ್ಹತೆ ಮೇಲೆ ಕೂಡಿಸ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಬಸವಣ್ಣ ವಾಸ್ ಎ ಕ್ಲೇವರ್ ಅಡ್ಮಿನಿಸ್ಟ್ರೇಟರ್ ಟು ಡಿಸ್ಟ್ರಿಬ್ಯೂಟ್ ದಿ ಪೋರ್ಟ್ಫೋಲಿಯೋಸ್. Distribute the portfolios to each souls was the strength of Basava philosophy, strength of Basavanna. ಅಲಮನನ್ನು ಅಧ್ಯಕ್ಷ ಮಾಡಲಿಕ್ಕೆ ಅಲಮ ಜ್ಞಾನವೇ ಕಾರಣ. ಅತ್ಯಂತ ಕಿರಿಯ ವಯಸ್ಸಿನ ಚನ್ನಬಸವಣ್ಣನಿಗೆ ಉನ್ನತ ಹುದ್ದೆ ಸಿಗಲಿಕ್ಕೆ ಅವನ ಜ್ಞಾನವೇ ಕಾರಣ. ಬೆತ್ತಲೆಯಾಗಿ ಅನುಭವ ಮಂಟಪ ಪ್ರವೇಶ ಮಾಡಿದರೂ ಆಕೆಯನ್ನು ಮಹಾನ್ ಮಾತೆ ಅಂತ ಕರೀಲಿಕ್ಕೆ ಉದ್ದೇಶ ಅಕ್ಕನ ದಿವ್ಯ ವ್ಯಕ್ತಿತ್ವವೇ ಕಾರಣ. ದ ಗ್ರೇಟೆಸ್ಟ್ ರೆಬಲ್, ಹುಟ್ಟ ಬಟ್ಟೆಯನ್ನು ಬಿಚ್ಚೊಗೆಯುವಂಥ ಕ್ರಾಂತಿಕಾರಿ ಮನೋಧರ್ಮ ಗಂಡಸರಿಗೆ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ಧೀರೋದಾತ್ತ ಮಹಿಳೆಯನ್ನು ಅಷ್ಟು ಮಹತ್ವವನ್ನು ಕೊಟ್ಟರು. ಆದರೆ ತಾನು ಮಾತ್ರ ಏನೂ ಹುದ್ದೆಗಳಲ್ಲಿಲ್ಲದೆ ಅನುಭವ ಮಂಟಪದಲ್ಲಿ ನನಗಿಂತ ಕಿರಿಯರಿಲ್ಲ ಅನ್ನೋದು ಇದೆಯಲ್ಲ, ಎಷ್ಟು ನಾವು ಹೊಡೆದಾಡ್ತೀವಿ. ನಮ್ಮ ಹೆಸರು ಹೇಳೋ ಮುಂದೆ ಹಿಂದೆ ಪ್ರೊಫೆಸರ್ ಅನ್ನಲಿಲ್ಲ ಅಂದರೆ ಸಿಟ್ಟು ಹೇಳ್ತೀವಿ, ಶ್ರೀ ಅನ್ನಲಿಲ್ಲ ಅಂದರೆ ಸಿಟ್ಟಿಗೆ ಹೇಳ್ತೀವಿ, PhD ಮಾಡಿದವರಿಗೆ ಡಾಕ್ಟರ್ ಅನ್ನಲಿಲ್ಲ ಅಂದರೆ ಸಿಟ್ಟಿಗೆ ಹೇಳ್ತಾರ, ಹಿಸ್ ಹೋಲಿನೆಸ್ ಅನ್ನಲಿಲ್ಲ ಅಂದ್ರೆ ಸಿಟ್ಟಿಗೆ ಹೇಳ್ತಾರ, ನಮ್ಗಿಂತಲೂ ಉನ್ನತ ಇದ್ದಲ್ಲ ಬರೀ ಗುಡ್ ಮಾರ್ನಿಂಗ್ ಅಂದ್ರೆ ಸಿಟ್ಟಿಗೆ ಹೇಳ್ತಾರ, ಸರ್ ಅನ್ನಲಿಲ್ಲ ಅಂದ್ರೆ ಅಸೂಯೆ ಪಟ್ಕೊಳ್ತಾರೆ. ಆದರೆ ಒಬ್ಬ ಪ್ರಧಾನಿ ವಿನಯ, ಸಾಧು ವಿನಯದ ಸಾಕಾರ ಮೂರ್ತಿ. ಅದು ಕೇವಲ ಮಾತುಗಳಲ್ಲಿ, ಕೇವಲ ಶಬ್ದಗಳ ಸೂತಕವಾಗಿರಲಿಲ್ಲ, ಮನದಾಳದಿಂದ ಬಂದಿರುವಂಥ ಒಂದು ಅಭಿವ್ಯಕ್ತಿ ಅನ್ನೋದು ಬಹಳ ಅದ್ಭುತವಾಗಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಹೇಳ್ತಾರೆ, ನೋಡಪ್ಪ ನಿಮ್ಮ ಎಬಿಲಿಟಿ ಏನು ಅಂದರೆ, ಛಲಬೇಕು ಶರಣಂಗೆ ಪರ ಧನವನವು ಒಲ್ಲೆನೆಂಬ. ಬೇರೆಯವರು ಕಾಯಕದ ಹೊರತುಪಡಿಸಿ ನಿನಗೊಂದು ಪೈಸಾ ಬರ್ತಿತ್ತು ಅಂದ್ರೆ ಅದು ನಂದಲ್ಲ. ನಾವು ಕೆಲಸ ಮಾಡ್ತೀವಿ, 2 ವರ್ಷಕ್ಕೊಮ್ಮೆ ಸ್ಟ್ರೈಕ್ ಮಾಡ್ತೀವಿ ನಮ್ಮ ಸ್ಯಾಲ್ರಿ ಹೆಚ್ಚು ಮಾಡಲಿಕ್ಕೆ, ಅಗತ್ಯಕ್ಕಿಂತಲೂ ಹೆಚ್ಚು ಸ್ಯಾಲ್ರಿ ತೊಗೊಳ್ತೀವಿ, ಎಷ್ಟು ಹಣ ತೊಗೊಳ್ತೀವಿ ಅಷ್ಟು ಕೆಲಸ ಮಾಡೋದಿಲ್ಲ, ಹಣದ ನಿರೀಕ್ಷೆಯನ್ನು ಇಟ್ಕೊಂಡೇ ಕೆಲಸ ಮಾಡ್ತೀವಿ. ಏನಾದ್ರು ಕೆಲಸ ಹೇಳಿದ್ರೆ ನನಗೆ ಸಂಭಾವನೆ ಎಷ್ಟು ಕೊಡ್ತೀರಿ ಅಂತ ಕೇಳ್ತೀವಿ. ನಮ್ಮ ಮೊದಲನೇ ಪ್ರಶ್ನೆ, ಕೆಲಸ ಕೊಡ್ರಪ್ಪ, ಜನರಿಗೆ ತಲುಪಿಸೋ ಕೆಲಸ ಮಾಡ್ರಿ ಅಂತ ನಾವು ಯಾವತ್ತೂ ಕೇಳೋದಿಲ್ಲ. ಬುದ್ಧಿವಂತರ ಕಥೆನೂ ಇದೆ. ಅಟ್ಲೀಸ್ಟ್ ಒಬ್ಬ ಕೂಲಿ, ಒಬ್ಬ ಹಮಾಲ ಶ್ರಮಕ್ಕೆ ಹಣ ಕೇಳ್ತಾನೆ, ಅವನಿಗೆ ಕೊಡ್ಬೋದು ಖುಷಿಯಿಂದ. ಆದರೆ ಶ್ರಮವಿಲ್ಲದ ದುಡಿಯುವಂಥ ನಮ್ಮಂಥವ್ರು ಇದೆಯಲ್ಲ, ದ ಸೋ ಕಾಲ್ಡ್ ಎಜುಕೇಟೆಡ್ ಮಾಸ್ ಆರ್ ಆಲ್ವೇಸ್ ಡೇಂಜರಸ್ ಟು ದ ಸೊಸೈಟಿ. ಪ್ರಜ್ಞಾವಂತರೇ ಈ ದೇಶಕ್ಕೆ ಅಪಾಯಕಾರಿ ಅನ್ನೋದನ್ನು ಲೋಹಿಯಾ ಹೇಳ್ತಾರೆ. ಬಡವರ ಅಪಾಯಕಾರಿ ಅಲ್ಲ, ಈ ದೇಶಕ್ಕೆ ಬಂಡವಾಳಶಾಹಿಗಳೇ ಅಪಾಯಕಾರಿ. ಹಾಗೆ ಪರಧನವನು ಒಲ್ಲೆನೆಂಬ, ನಂದಲ್ಲ, ನಾನು ದುಡ್ದಿಲ್ಲ ಅಂದ್ರೆ ಇದು ನಂದಲ್ಲ. ಛಲಬೇಕು ಶರಣಂಗೆ ಪರಸತಿ ಅನ್ನುವಲ್ಲೆನೆಂಬ. ಈ ಪರಸತಿ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂತು ಅಂದರೆ, ರಾಜರು ಒಬ್ಬ ರಾಜನನ್ನು ಸೋಲಿಸಿದರೆ ಅವನ ಹೆಂಡತಿನ ಹೊತ್ಕೊಂಡು ಬರ್ತಿದ್ರು. ಬಹಳ ವಿಕೃತವಾದ ಒಂದು ಮಹಿಳೆಯನ್ನು ಶೋಷಿಸುವ ಒಂದು ಪರಿಕ್ರಮ. ಆ ರಾಜ್ಯವನ್ನು ಗೆದ್ರ ಅವನ ಮಗಳನ್ನು ಹೆಂಡತಿನ ಹೊತ್ಕೊಂಡ್ಬರೋದು, ಅದನ್ನೆಲ್ಲ ನಾವು ನಮ್ಮ ಪುರಾಣ ಕಥೆಗಳಲ್ಲಿ ನೋಡ್ತೀವಿ. ಆದ್ರೆ ಅವ್ರು ಹೇಳಿದ್ರು, ರಾಜಸತ್ತೆಯಲ್ಲಿ ಹಂಗಿರ್ಬೋದಪ್ಪ, ನಮ್ಮ ಶರಣರಾದ್ರಿಗೆ ಅದು ಬೇಡ. ನೋಡಿ ಎಷ್ಟು ಕ್ಲಿಯರ್ ಕಟ್, ವೆರಿ ಸ್ಟ್ರೇಟ್ ಫಾರ್ವರ್ಡ್, ಕ್ಲಿಯರ್ ಕಟ್ ಒಪಿನಿಯನ್ ಗಿವನ್ ಬೈ ಬಸವಣ್ಣ. ಅಲ್ಲಿ ಏನಾರು ಇರಲಿ, ಇಲ್ಲಿ ಮಾತ್ರ ನಮ್ಮ ಶರಣರು ನಮ್ಮ ಅನುಭವ ಮಂಟಪದ ವ್ಯಾಪ್ತಿಯಲ್ಲಿ ಪರಸತಿಯ ನೊಲ್ಲೆನೆಂಬ. ನಿಮಗೆ ನಾನು ಆರಾಧನೆ ಮಾಡಲಿಕ್ಕೆ ಇಷ್ಟಲಿಂಗವನ್ನು ಅಂಗೈಯಲ್ಲಿ ಕೊಟ್ಟಿದ್ದೇನೆ, ದೇವಸ್ಥಾನಗಳಿಗೆ ಹೋಗೋ ಅಗತ್ಯ ಇಲ್ಲ ಅಂತ ನಿಮಗೆ ಮನಗಾಣಿಸಿದ್ದೇನೆ, ಬರೀ ಹೇಳಿಲ್ಲ. ನೀವು ಶಿವಯೋಗದಲ್ಲಿ ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಿ, ಶಿವಯೋಗದಲ್ಲಿ ಅದನ್ನು ನೀವು ತಿಳ್ಕೊಂಡಿರಿ, ಶಿವಯೋಗದಲ್ಲಿ ನೀವು ಅದನ್ನು ಗ್ರಹಿಸಿದ ಮೇಲೇನೂ ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀರ ಅಂದರೆ ಇಲ್ಲಿ ಬರಬಾರ್ದು. ಅಂದರೆ ವಿ ಆರ್ ಆಲ್ ಅನ್ಫಿಟ್. ಈ ಕಡೆ ಲಿಂಗನೂ ಹಾಕ್ಕೊಳ್ತೀವಿ, ಶಿವಯೋಗನೂ ಮಾಡ್ತೀವಿ, ಶಿವಪೂಜನೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ. ನಮ್ಮದು ಮೊದಲನೇ ಎಲಿಜಿಬಿಲಿಟಿನೇ ಕೊಲ್ಯಾಪ್ಸ್ ಆಗಿ ಹೋಗ್ಬಿಡ್ತದೆ. ಇರಲಿ ಸರ್ ನಮ್ಮ ಹಿರಿಯರು ಬೈತಾರ ಅಂತ ಹೋಗ್ತೀವಿ, ಇಲ್ಲ ಸರ್ ನನ್ನ ಹೆಂಡತಿ ಬೇಜಾರು ಮಾಡ್ಕೊಳಂತಾಳ ಅಂತ ಹೋಗ್ತೀವಿ. ಅಥವಾ ಅರ್ಧಬರ್ಧ ಅರೆಬಂಧ ವಿಶ್ವಾಸದಿಂದಾದ್ರೂ ಹೋಗ್ತೀವಿ. ಅಂದರೆ ವಿ ಹ್ಯಾವ್ ಟು ರಿಯಲೈಸ್, ವಿ ಹ್ಯಾವ್ ಟು ಕನ್ಫೆಸ್ ಫಸ್ಟ್ ಅವರ್ ಡಿಫೆಕ್ಟ್ಸ್. ಆದರೆ ನಮ್ಗೆ ತಿಳಿದಿದೆ ತಪ್ಪು ಅಂತ, ನಮಗೆ ತಪ್ಪು ಅಂತ ತಿಳಿದು ಹೋಗತ್ತೀವಿ. ಕೆಲವರು ತಿಳಿಲಾರ್ದ ಹೋಗ್ತಾರೆ, ತಿಳಿದು ಹೋಗೋರಿಗೆ ಹೇಳ್ತಾನೆ, ಛಲಬೇಕು ಶರಣಂಗೆ ಪರದೈವನು ಒಲ್ಲೆನೆಂಬ. ಪರದೈವಕ್ಕೆ ಹೋಗಂಗಿಲ್ಲ. ನಿನಗೇನು ಗೊತ್ತಿರ್ಬೇಕಂದ್ರೆ, ಲಿಂಗ ಜಂಗಮ ಒಂದೇ ಎಂಬ ತಿಳುವಳಿಕೆ ನಿನಗಿರಬೇಕು. ಅಂಗೈಯಲ್ಲಿರೋ ಲಿಂಗ ಸಮಾಜಮುಖಿಯಾಗಿರುವಂಥ ಕೆಲಸ ಮಾಡುವಂಥ ವ್ಯಕ್ತಿ. ನೀ ಎಷ್ಟು ನಿನ್ನ ಅಂಗೈ ಇರೋ ಲಿಂಗಕ್ಕೆ ಗೌರವವನ್ನು ಕೊಡ್ತಿ, ಅಷ್ಟೇ ಪವಿತ್ರವಾದ ಜಂಗಮಶಾಹಿ ಮನಸ್ಥಿತಿಯ ಶರಣನಿಗೂ ಅಷ್ಟೇ ಗೌರವವನ್ನು ಕೊಡಬೇಕು. ಎರಡು ಒಂದೇ ನಾಣ್ಯದ ಎರಡು ಮುಖಗಳು.
ಒಂದೇ ನಾಣ್ಯದ ಎರಡು ಲಿಂಗ ಮತ್ತು ಜಂಗಮ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕು. ಯಾರಿಗೆ ನಾನು ಜಂಗಮಶಾಹಿ ಮನಸ್ಥಿತಿಯನ್ನು ಕೊಟ್ಟಿದ್ದೇನೆ ಅವರನ್ನು ನೀನು ಅರ್ಥ ಮಾಡ್ಕೋಬೇಕು. ಪ್ರಸಾದ ದಿಟವೆಂಬ ಛಲ ಇಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇದು ಒಂದ ಅಂತ ಯಾರು ತಿಳ್ಕೊಳ್ಳೋದಲ್ವೋ, ಈ ಪ್ರಸಾದ ಕಾಯ ಇದೆಲ್ಲ, ಪ್ರಸಾದ ಇದೆಯಲ್ಲ, ಇಲ್ಲಿ ಪ್ರಸಾದ ಅಂದ್ರೆ ಪ್ರತಿಫಲ, ನಾಟ್ ಗಿವನ್ ಇನ್ ದ ಟೆಂಪಲ್. ಈ ಲಿಂಗ ಮತ್ತು ಜಂಗಮ ಒಂದೇ ಅನ್ನುವಂತಹ ಭಾವ ಇದೆಯಲ್ಲ, ಆ ಭಾವ ಮತ್ ಅಗೇನ್ ವಿ ಹ್ಯಾವ್ ಟು ಲುಕ್ ಬ್ಯಾಕ್. ಮತ್ ಮೇಲೆ ಹೋಗಿ ನೋಡಿದಾಗ ವಚನಗಳನ್ನು ಓದೋ ಪರಿಕ್ರಮನ ಹಾಗೆ ಓದ್ತಾ 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 ಬರಬೇಕು. ಕೊನೆಗೆ ಓದಿದ್ಮೇಲೆ ನಾವು ಹಿಂಗೇನು ಕನ್ಕ್ಲೂಷನ್ ಇದಾದ್ಮೇಲೆ ಕನ್ಕ್ಲೂಸಿವ್ ಸೆಂಟೆನ್ಸಸ್ ಇದ್ಮೇಲೆ ಮತ್ತೆ ಮೇಲೆ ಏನು ಹೇಳ್ತಾರೆ, ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆ ನಂಬ, ಛಲಬೇಕು ಶರಣಂಗೆ ಪರಸತಿ ಅನ್ನೊಲ್ಲೆ ನಂಬ, ಛಲಬೇಕು ಶರಣಂಗೆ ತಿಳಿದಿರಬೇಕು ಲಿಂಗ ಜಂಗಮ ಒಂದೇ ಎಂಬ ಪ್ರಸಾದ ದಿಟವೆಂಬ ಛಲ ಇಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾದ ಮಾತು. ಒಂದೊಂದು ವಚನಗಳ ಮೇಲೇ ಒಂದೊಂದು ದಿವಸ ಮಾತಾಡೋಷ್ಟು ಕಂಟೆಂಟ್ ಇದೆ. ಎಷ್ಟೋ ಸಲ ನನಗನ್ನಿಸ್ತದೆ, ನಾವು ವ್ಯಕ್ತಿತ್ವ ವಿಕಸನದಲ್ಲಿ ನಮ್ಮ ಪರಿಕ್ರಮ ಏನಿದೆ ಅಂದರೆ ಒಂದು ದಿನಕ್ಕೆ 8 ತಾಸು ವರ್ಕ್ಶಾಪ್ ಮಾಡಬೇಕು ನಾವು, 1 ತಾಸು 2 ತಾಸು ಅಲ್ಲ. ಅಂದರೆ ನಾನು ಮತ್ತು ನನ್ನ ಕೆಲವು ಸ್ನೇಹಿತರು ರೂಪಿಸಿಕೊಂಡಿರುವ ಸ್ಟೈಲ್ ಏನಂದರೆ 8 ತಾಸು ಮಾಡಬೇಕು. ನಾವು ಆರಾಮಾಗಿ 1 ತಾಸು ಒಂದು ವಚನ ಇಟ್ಕೊಂಡು ಮಾತಾಡಿ ಅದರ ಉಳಿದ ಶಾಖೆಗಳನ್ನು ಹೇಳಿ ಜನರಿಗೆ ನಿರಾಶೆ ಆಗಲಾರ್ದಂಗೆ ಹುಮ್ಮಸ್ಸಿನಿಂದ ಭಾಗವಹಿಸೋಂಗೆ 8 ತಾಸು ಮಾಡಿದ್ಮೇಲೆ ಮುಗಿತಪ್ಪ ನಮ್ಮ ಎನರ್ಜಿ ಅಂದಾಗ ಅವ್ರ ಎನರ್ಜಿ ಜಾಸ್ತಿ ಆಗಿರ್ತದೆ, ಅವ್ರ ಎನರ್ಜಿ ಪಾಪಪ್ ಆಗಿರ್ತದೆ, ಅವ್ರ ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಟಿರ್ತವೆ, ಅವ್ರ ಮನಸ್ಸಿನಲ್ಲಿ ಕುತೂಹಲ ಹುಟ್ಟಿರ್ತದೆ, ಅವ್ರ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಐ ರಿಯಲಿ ಎಕ್ಸ್ಪೀರಿಯನ್ಸ್ಡ್ ಇಟ್, ಐ ರಿಯಲಿ ಎಂಜಾಯ್ಡ್ ಇಟ್. ನನಗೆ ಯಾಕೆ ಭಯ ಇರಂಗಿಲ್ಲ ಅಂದರೆ ನಾವು ವಚನ ಹುಡುಕಿದ್ರೆ ನನಗೆ ಉತ್ತರ ಸಿಕ್ಕೇ ಸಿಗುತ್ತೆ. ವಚನಶಾಸ್ತ್ರದಲ್ಲಿ ನನಗೆ ಅದಕ್ಕೆ ಡೆಫಿನೆಟ್ಲಿ ಒಂದು ಕಾಂಟೆಕ್ಸ್ಚುಯಲ್ ಉತ್ತರ ಸಿಕ್ಕೇ ಸಿಗ್ತದೆ. ಹಾಗೆ ಇಲ್ಲಿ ಬಳಸಿರುವಂತಹ ಜಂಗಮ, ಲಿಂಗ, ಪ್ರಸಾದ ಪ್ರತಿಯೊಂದು ಪದಕ್ಕೂ ಅದರದೇ ಆದ ಒಂದು ದೊಡ್ಡ ವಿಶ್ಲೇಷಣೆ ಇದೆ, ಭಾಳ ದೊಡ್ಡ ಪ್ರಯಾಣ ಇದೆ, ಹಾದಿ ಇದೆ. ಇವತ್ತು ನೋಡ್ರಿ, ಕೇವಲ 2 ವಚನಗಳನ್ನು ಇಟ್ಕೊಂಡು ನಾನು ಸುಮಾರು 57 ನಿಮಿಷ ಮಾತಾಡಲಿಕ್ಕೆ ಸಾಧ್ಯ ಆಯಿತು. ಅಂದರೆ ನನಗೆ ಗೊತ್ತು ನೀವು ಬೇಸರ ಆದರೆ ಇಷ್ಟು ಜನ ಇರ್ತಿರ್ಲಿಲ್ಲ. ಆದರೆ ಇದಂಥ ದೊಡ್ಡ ಶಿಕ್ಷೆ ಅಂದರೆ ನಾವು ಪ್ರತಿ ಸಲ ಮಾತಾಡೋ ಮುಂದೆ ನಮ್ಮ ಎದುರಿಗೆ 100 ಜನ ಇರ್ತಾರೆ. ಅವರ ರಿಯಾಕ್ಷನ್ನು, ಅವರ ಪ್ರೀತಿಯ ಭಾಗವಹಿಸೋಕೆ, ಅಥವಾ ಅವ್ರಿಗೆ ಬೇಸರ ಆದರೆ ಆಕಳಿಸೋದು, ಟೈಮ್ ನೋಡ್ಕೊಳ್ಳೋದು, ಯಾವಾಗ ವೈಂಡ್ ಅಪ್ ಮಾಡಬೇಕು, ಹಿಂಗೆಲ್ಲ ಭಾವನೆಗಳಿರ್ತಾವೆ. ಆದರೆ ಆನ್ಲೈನ್ ಇಷ್ಟು ದೊಡ್ಡ ಶಿಕ್ಷೆ ಅಂದ್ರೆ ಇಲ್ಲಿ ಯಾರೂ ನಮ್ಮ ಎದುರಿಗಿರೋದಿಲ್ಲ. ಒಂದು ಕ್ಯಾಮ್ರಾ ಇರುತ್ತೆ, ನಾವಿರ್ತೀವಿ. ನಿರ್ಜೀವವಾದ ವಸ್ತುವಿನೊಂದಿಗೆ ಕಮ್ಯುನಿಕೇಟ್ ಮಾಡಿದ್ರು ಕೂಡ ಒಳಗೆ ಅಂತರಾತ್ಮ ಹೇಳ್ತದೆ, ಇದು ನಿರ್ಜೀವ ಅಲ್ಲಪ್ಪ, ಸಾವಿರಾರು ಮುಖಗಳು ನೋಡ್ತಾವೆ ಅನ್ನುವಂಥ ಅದನ್ನು ಕಲ್ಪನೆ ಮಾಡ್ಕೋಬೇಕಲ್ಲ. ಐ ಹ್ಯಾವ್ ಟು ಕನ್ಸೀವ್ ಇನ್ ಇಸ್ ಮೈಂಡ್, ಐ ಹ್ಯಾವ್ ಟು ಇಮ್ಯಾಜಿನ್. ಭಾಳ ಕಷ್ಟ ಕ್ಯಾಮ್ರಾದ ಮುಂದೆ ಮಾತಾಡೋದು. ಜನರ ಮುಂದೆ ಮಾತಾಡೋದಷ್ಟು ಸರಳ ಕ್ಯಾಮ್ರಾ ಮುಂದೆ ಮಾತಾಡೋದು ಆಗಲ್ಲ. ಯಾಕಂದ್ರೆ ಕ್ಯಾಮ್ರಾ ಎಷ್ಟು ದೊಡ್ಡ ಶಕ್ತಿ ಇರ್ತದಂದರೆ ಅದಕ್ಕೆ ನನ್ನ ಶಕ್ತಿಗಿಂತಲೂ ನನ್ನ ಮಿತಿ ಮತ್ತು ದೋಷಗಳನ್ನು ಹಿಡಿದಿಡುವಂಥ ಶಕ್ತಿ ಇರ್ತದೆ. ಪ್ರೇಕ್ಷಕರ ಎದುರುಗಡೆ ಹಾಗೆ ಫಂಕ್ಷನಲ್ಲಿ ಮಾತಾಡೋದು ಸ್ವಲ್ಪ ಹೆಚ್ಚು ಕಮ್ಮಿ ನಡೀತದೆ. ಕ್ಯಾಮ್ರಾ ಮುಂದೆ ಮಾತ್ರ, ಕ್ಯಾಮ್ರಾ ಅಂದರೆ ಹೇಗಂದ್ರೆ ವೆರಿ ಕಾನ್ಷಿಯಸ್ ಸೋಲ್. ಕ್ಯಾಮ್ರಾ ಅಂದ್ರೆ ಏನಂದ್ರೆ ದೇವ್ರ ಮುಂದೆ ಇದ್ದಂಗೆ ಅದು. ಇಟ್ ಈಸ್ ಲೈಕ್ ಎ ಗಾಡ್. ಇಟ್ ಗಿವ್ಸ್ ಅನ್ ಎವಿಡೆನ್ಸ್. ನಾ ಹಂಗೆ ಮಾತಾಡಿಲ್ಲ ಅವತ್ತಂತ ಅಂದ್ಬಿಡ್ಬೋದು ಎಲ್ಲರ ಭಾಷಣ ಮಾಡಿದಾಗ. ಬಟ್ ಇಲ್ಲಿ ನಡೆಯಂಗಿಲ್ಲ. ನೋಡಿ ಸರ್, ರಿವೈಂಡ್ ಮಾಡಿ ನೋಡ್ರಿ, ಇಂಥ ನಿಮಿಷಕ್ಕೆ ಹೀಗೆ ಮಾತಾಡಿದ್ದೀರಿ, ಈ ದೋಷಪೂರಿತ ಪದ ನಿಮ್ಮ ಬಾಯಿಂದ ಬಂತು ಅಂತ ಹೇಳ್ತಾರೆ. ದಟ್ ಕಾನ್ಷಿಯಸ್ನೆಸ್ ಶುಡ್ ಬಿ ದೇರ್ ಇನ್ ಅವರ್ ಮೈಂಡ್. ಆ ಕಾನ್ಷಿಯಸ್ನೆಸ್ ಅನ್ನ, ಆ ಕಾನ್ಸೈನ್ಸ್ ಅನ್ನ ಜಾಗೃತ ಮಾಡುವಂತಹ ಕೆಲಸಗಳು ನಮ್ಗೆ ಶಕ್ತಿ ಎಲ್ಲರೂ ಸಿಗ್ತಾ ಇದ್ರೆ, ಬುದ್ಧನ ಧ್ಯಾನದಲ್ಲಿ, ಅಲ್ಲಮನ ಬಯಲಲ್ಲಿ, ಅಕ್ಕ ಹೇಳಿದ ತ್ಯಾಗದಲ್ಲಿ, ಬಸವಣ್ಣನವರ ಬುದ್ಧಿವಂತಿಕೆಯಲ್ಲಿ, ಆಧುನಿಕ ದಿನಗಳ ಓಶೋನ ವಿವೇಚನಗಳಲ್ಲಿ ನಾವು ಬರೀ ಒಂದು ಶಾಖೆಯನ್ನು ನೋಡೋದಲ್ಲ, ಜಗತ್ತಿನ ಎಲ್ಲ ಶಾಖೆಗಳನ್ನು ನೋಡಿದಾಗ ಒಂದೊಂದು ರೀತಿಯಲ್ಲಿ ಅದ್ಭುತವಾಗಿ ನಮಗೆ ಹೇಳಿದಂಥ ಮಹನೀಯರು ಸಿಗ್ತಾರೆ. ನಾವು ಬೇರೆ ಬೇರೆ ಕಾರಣಗಳಿಗೆ ಅವರನ್ನು ಡಿಸ್ಲೈಕ್ ಮಾಡ್ತಿರ್ತೀವಿ. ಆದರೆ ಒಬ್ಬ ವ್ಯಕ್ತಿಯ ಜ್ಞಾನದ ಶಾಖೆ ಅರ್ಥ ಆಗಬೇಕಾಗಿತ್ತು ಅಂದರೆ ನಮ್ಮ ಸಮಸ್ಯೆಗಳಿಗೆ ಹೇಗೆ ಆ ವ್ಯಕ್ತಿ ನಮಗೆ ಉತ್ತರಗಳನ್ನು ಕೊಟ್ಟಿರ್ತಾನೆ ಅನ್ನೋದ್ರ ಮೇಲೆ ಆಧಾರವಾಗಿರ್ತದೆ. ನಿನ್ನೆ ದಿನ ಕೊಟ್ಟಷ್ಟು ಪ್ರೋತ್ಸಾಹವನ್ನು ನೀವೆಲ್ಲ ಕೊಟ್ರಿ, ಸಲಹೆಗಳನ್ನು ಕೊಡ್ತಾ ಇದ್ರಿ, ಬಹಳ ಸಂತೋಷ. ನಾನು ಅರವಿಂದ್ ಜೊತೆ ಅಣ್ಣವ್ರಿಗೆ ಹೇಳಿದ್ದೆ, ನಾನು ಸರಿಯಾಗಿ ಸಮರ್ಥನೆಯಿಂದ ನಿರ್ವಹಣೆ ಮಾಡ್ತಾನಂಥ ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ. ಆದರೆ ಆತ್ಮವಿಶ್ವಾಸಕ್ಕೆ ಸರಿಯಾದ ಒಂದು ವೇದಿಕೆಯನ್ನು ಕಲ್ಪಿಸುವ ಔದಾರ್ಯನೂ ನಮ್ಗೆ ಅಷ್ಟೇ ಮುಖ್ಯ ಆಗ್ತದೆ. ಬೇಲಿಮಠದ ಅಪ್ಪುಗಳು, ನಮ್ಮ ಅರವಿಂದ ಜತ್ತಿಯವರು, ಅನೇಕ ಸ್ನೇಹಿತರು, ಮತ್ತು
ನನ್ನ ನಿತ್ಯದ ಸಾಮಾಜಿಕ ಜಾಲತಾಣದ ಬರಹಗಳನ್ನು ನೋಡಿ ನನ್ನೊಂದಿಗೆ ಸಂವಹನದಲ್ಲಿರುವ ನನ್ನ ಪ್ರೀತಿಯ ಓದುಗ ಮನಸ್ಸಿಗೆ ಸಮರ್ಪಕವಾಗಿ ಮಾತನಾಡುವನ್ನುವಂಥ ಒಂದು ಎಚ್ಚರ ಪ್ರಜ್ಞೆಯನ್ನು ಇಟ್ಟುಕೊಂಡು ನಾನಿವತ್ತು ತಮ್ಮೊಂದಿಗೆ 1 ಗಂಟೆ ನನ್ನ ಮಾತುಗಳನ್ನು ನಿವೇದನೆ ಮಾಡಿದ್ದೇನೆ. ಮತ್ತು ನಾಳೆ ಸಂಜೆ ದೇವಾಲಯ ನಿನ್ನೆ ನಿಯಮಗಳು, ಪಾರ್ಲಿಮೆಂಟ್ರಿ ವ್ಯವಸ್ಥೆ, ಇವತ್ತು ದೇವಾಲಯ ಸಂಸ್ಕೃತಿಯಿಂದ ದೇಹಾಲಯ ಸಂಸ್ಕೃತಿಗೆ ಬರೋದು, ಶರಣರಿಗೆ ಬೇಕಾಗಿರುವಂಥ ಅರ್ಹತೆ ಬಗ್ಗೆ ಮಾತಾಡಿದಾಗ ಯಾವಾಗ ಒಬ್ಬ ಶರಣ ಪರಿಪೂರ್ಣನಾಗ್ತಾನೆ ಅನ್ನೋದನ್ನು ನಿವೇದನೆ ಮಾಡಿಕೊಂಡೆ. ಮತ್ತು ನಾಳೆ ಯಾವ ವಿಷಯವನ್ನು ಇಟ್ಕೊಂಡು ಬರ್ತೀನಿ ಅನ್ನೋದನ್ನು ನಾಳೆ ನಿಮ್ಮೊಂದಿಗೆ ಮುಖಾಮುಖಿ ಆಗ್ತಾನೆ. ಮತ್ತೊಮ್ಮೆ ಬಸವ ಸಮಿತಿ ಎಲ್ಲ ಹಿರಿಯ ಚೇತನಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ.